Good afternoon, students. In the last video, we discussed that is IUPAC nomenclature of coordination compounds. In that, we discussed how do you give IUPAC names of coordination compounds ಅಲ್ಲಿ cationic complex ಮತ್ತೆ anionic complex ಡಿಸ್ಕಸ್ ಮಾಡಿದ್ದಾಗಿದೆ. ನಾವು ನಿಯರ್ಲಿ ಒಂದು 15 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಮತ್ತೆ ಎರಡು ಕೋಆರ್ಡಿನೇಷನ್ ಸ್ಪಿಯರ್ಸ್ ಇರ್ತಕ್ಕಂಥ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ದಟ್ ಈಸ್ ದ ಕಾಂಪೌಂಡ್ಸ್ ವಿತ್ ಟೂ ಕಾಂಪ್ಲೆಕ್ಸ್ ಅಯಾನ್ಸ್. ಅವು ನೆಕ್ಸ್ಟ್ ನೇಮ್ ನಾವೇ ಕೊಟ್ಬಿಟ್ಟು, ಅರ್ಥ ಆಯ್ತಾ, ಅವರೇ ಕೊಟ್ಟಿರ್ತಾರೆ. ನೀವು ನೇಮ್ ಕೊಟ್ಟಿದ್ರೆ ನಾವು ಕಾಂಪೌಂಡ್ನ ದಟ್ ಈಸ್ ಬರೀತಕ್ಕಂಥದ್ದು ಯಾವ ಥರ ಅಂತ. ಅರ್ಥ ಆಯ್ತಾ? ವೆರಿ ಡೆಡ್ ಈಸಿ. ಆ್ಯಕ್ಚುಲಿ ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಾಮೆನ್ಕ್ಲೇಚರಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡೋದೇ ಬಿಟ್ಬಿಡಿ. ಟೇಕ್ ಇಟ್ ಈಸಿ, ವೆರಿ ಈಸಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೀವು ನೋಡಿ, ಸಿಂಪಲ್ ಆಗಿ NaCl ಯಾವ ಥರ ಡಿಸ್ಯೂಸ್ ಆಗುತ್ತೆ? ಅರ್ಥ ಆಯ್ತಾ? Na+Cl- ಅಂದರೆ ಫಸ್ಟ್ ಕ್ಯಾಟೈನ್ ಬರಿತೀವಿ, ನೆಕ್ಸ್ಟ್ ಆನೈನ್. ಹಿಂಗೆ ತಂಗಿರೋದು ಯಾವುದೇ ತಗೊಳ್ಳಿ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಕ್ಲೋರೈಡ್ MgCl2, Mg2+2Cl- ಅಯಾನ್ಸ್ ಅಲ್ವಾ? ಅರ್ಥ ಆಯ್ತಾ? ಫಸ್ಟ್ ಕ್ಯಾಟೈನ್ ನೆಕ್ಸ್ಟ್ ಆನೈನ್, ಅದೇ ಅಲ್ಲ. ಯು ಟೇಕ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ 2+OH- ಅಯಾನ್ಸ್. ಅರ್ಥ ಆಯ್ತಾ? ಫಸ್ಟ್ ಕ್ಯಾಟೈನ್ ನೆಕ್ಸ್ಟ್ ಆನೈನ್. ಇಲ್ಲೂ ಅಷ್ಟೇ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಫಸ್ಟ್ ಕ್ಯಾಟೈನ್ ಇರುತ್ತೆ ಮತ್ತೆ ಆನೈನ್ ಇರುತ್ತೆ. ಅರ್ಥ ಆಯ್ತಾ? ಯಾವುದೇ ನೀವು ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ತೊಗೊಳ್ಳಿ, ಆನೈನಿಕ್ ಕಾಂಪ್ಲೆಕ್ಸ್ ತೊಗೊಳ್ಳಿ, ಎರಡರಲ್ಲಿ ಯಾವ ತೊಗೊಂಡ್ರು ಸರ್ ಕ್ಯಾಟೈನ್ ಫಸ್ಟ್ ಇರುತ್ತೆ. ಆ ಕ್ಯಾಟೈನ್ ಸಿಂಪಲ್ ಕ್ಯಾಟೈನ್ ಆಗಿದ್ದಲ್ಲಿ ಪ್ರಾಬ್ಲಮ್ ಏನಿಲ್ಲ, ಫಸ್ಟ್ ಕ್ಯಾಟೈನ್ ನೇಮ್ ಮಾಡಿಬಿಡ್ತೀವಿ. ಅರ್ಥ ಆಯ್ತಾ? ಸಿಂಪಲ್ ಕ್ಯಾಟೈನ್. ಕಾಂಪ್ಲೆಕ್ಸ್ ಆನೈನ್ ಇದ್ದಾಗ ಮತ್ತೆ ಕಾಂಪ್ಲೆಕ್ಸ್ ಆನೈನ್ ಮಾಡೋದು, ಸಿಂಪಲ್ ಕ್ಯಾಟೈನ್ ಆದಮೇಲೆ ಕಾಂಪ್ಲೆಕ್ಸ್ ಆನೈನ್ ನೇಮ್ ಮಾಡಬೇಕು. ಆವಾಗ ಏನು ಮಾಡ್ತೀವಿ, ಲಿಗ್ಯಾಂಡ್ಸ್ ನೇಮ್ ಮಾಡ್ತೀವಿ. ಫಸ್ಟ್ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದೆ, ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡ್ತೀವಿ. ಲಿಗ್ಯಾಂಡ್ಸ್ ನೇಮ್ ಮಾಡಿದ್ರೆ ಸೆಂಟ್ರಲ್ ಮೆಟಲ್ ಲೈನ್ ನೇಮ್ ಮಾಡ್ತೀವಿ. ಆ ಸೆಂಟ್ರಲ್ ಮೆಟಲ್ ಐಟಮ್ ನೇಮ್ ಮಾಡಿದ್ದಾದ್ಮೇಲೆ ಆಕ್ಸಿಜನ್ ಸ್ಟೇಟ್ನ ವಿತ್ ಇನ್ ದ ಪ್ಯಾರೆನ್ಸಿಸ್ ಬರಿತೀವಿ. ಅರ್ಥ ಆಯ್ತಾ? ದಟ್ ಈಸ್ ಅಷ್ಟೇ. ಅದು ಆನೈನಿಕ್ ಕಾಂಪ್ಲೆಕ್ಸ್. ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಆದರೆ ಫಸ್ಟು ಲಿಗ್ಯಾಂಡ್ಸ್ ನೇಮ್ ಮಾಡ್ತೀವಿ, ಯಾಕಂದರೆ ಕಾಂಪ್ಲೆಕ್ಸ್ ಕ್ಯಾಟೈನ್ ಇರುತ್ತೆ ತಾನೆ. ದಟ್ ಈಸ್ ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡ್ತೀವಿ. ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡ್ತೀವಿ. ಆ ಲಿಗ್ಯಾಂಡ್ಸ್ ನೇಮ್ ಮಾಡಿದಾದ್ಮೇಲೆ ಸೆಂಟ್ರಲ್ ಮೆಟಲ್ ನೆಟ್ ಮಾಡ್ತೀವಿ. ಅದಾದಮೇಲೆ ಆಕ್ಸಿಜನ್ ಸ್ಟೇಟ್ನ ವಿತ್ ಇನ್ ದ ಪ್ಯಾರೆನ್ಸಿಸ್ ಮಾಡ್ತೀವಿ. ಅದಾದಮೇಲೆ ಫುಲ್ ನೇಮ್ ಆಫ್ ಆನೈನ್. ಈ ರೂಲ್ಸ್ ನಾವು ಫಾಲೋ ಮಾಡ್ತೀವಿ ತಾನೆ. ನಾವು 10 ರೂಲ್ಸ್ ಡಿಸ್ಕಸ್ ಮಾಡಿದ್ದಾಗಿದೆ. ಅರ್ಥ ಆಯ್ತಾ? ಮತ್ತು ಇದರ ಜೊತೆಗೆ ಕೆಲವೊಂದು ಇದರಲ್ಲಿ ಏನು ವಾಟ್ಸಪ್ಗಳಲ್ಲಿ ಸಿಲೆಬಸ್, ಕೆಮಿಸ್ಟ್ರಿ ಸಿಲೆಬಸ್ ಇಷ್ಟು ರೆಡ್ಯೂಸ್ ಮಾಡಿರ್ತಕ್ಕಂಥದ್ದು, ಫಿಸಿಕ್ಸ್ ಇಷ್ಟು ರೆಡ್ಯೂಸ್ ಮಾಡಿರ್ತಕ್ಕಂಥದ್ದು, ಮ್ಯಾಥಮೆಟಿಕ್ಸ್ ಇಷ್ಟು ರೆಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ದಯವಿಟ್ಟು ಅವೆಲ್ಲ ಸುಳ್ಳು. NCERT ಬರಬೇಕು, ಅಂದರೆ ನ್ಯಾಷನಲ್ ಲೆವೆಲ್, ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಡಿಸೈಡ್ ಆಗಬೇಕು ಸಿಲೆಬಸ್ಸು. ಅರ್ಥ ಆಯ್ತಾ? ಯಾವುದು ನೀವು ನಂಬೇಡಿಯವು. ಅರ್ಥ, ಅವೆಲ್ಲ ಬೋಗಸ್ಸು. ಅರ್ಥ ಆಯ್ತಾ? ನಾವು ಏನು ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗಿ ನಿಮಗೆ ಒಂದು ವೇಳೆ ಅಷ್ಟು ರೆಡ್ಯೂಸ್ ಮಾಡಲೇಬೇಕು. ಮಾಡಿದ್ರೆ ನಿಮಗೆ CET ಪಾಯಿಂಟ್ ಆಫ್ NEET ಪಾಯಿಂಟ್ ಆಫ್ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ನೀವೆಲ್ಲ ಸಬ್ಜೆಕ್ಟ್ ತಿಳ್ಕೊಂಡಾಗ ಆಗುತ್ತೆ. ಸಾಧ್ಯನೇ ಇಲ್ಲ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪೂರ್ತಿ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲ ಸುಳ್ಳು. ದಯವಿಟ್ಟು ನೀವು ಹಾರ್ಡಾಗಿ ಓದಿ. ಅರ್ಥ ಆಯ್ತಾ? ನೀವು ಸಿಲೆಬಸ್ ಇದನ್ನು ಏನೋ ತೆಗಿತಾರೆ ಬೇಡ, ನಾವು ಕಂಪ್ಲೀಟ್ ಪರ್ಫೆಕ್ಟ್ ಆಗೋಣ, ಮತ್ತೆ ಅದರ ಕತೆ ಮಾತನಾಡ್ಕೊಳ್ಳೋಣ. ಅರ್ಥ ಆಯ್ತಾ? ನಾವು ಇವಾಗ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ನೇಮ್ ಮಾಡಬೇಕಾದ್ರೆ ಏನು ಮಾಡಬೇಕು ಫಸ್ಟ್ ಅಂದರೆ, ಅರ್ಥ ಆಯ್ತಾ, ಫಸ್ಟು ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ನೇಮ್ ಆಫ್ ಲಿಗ್ಯಾಂಡ್ ಪ್ಲಸ್ ನೇಮ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಇಲ್ಲಿ ನೇಮ್ ಆಫ್ ಸೆಂಟ್ರಲ್ ಮೆಟಲ್ ಈಸ್ ಆಸ್ ಸಚ್ ಏನಿದ್ರೆ ಯಾಕಂದ್ರೆ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ತಾನೆ, ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಅರ್ಥ ಆಯ್ತಾ? ದಟ್ ಈಸ್ ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ನ್ಯೂಟ್ರಲ್ ಕಾಂಪ್ಲೆಕ್ಸ್ ನೇಮ್ ಮಾಡಬೇಕಾದ್ರೆ ನೇಮ್ ಆಫ್ ಲಿಗ್ಯಾಂಡ್ಸ್ ಫಸ್ಟ್, ನೆಕ್ಸ್ಟ್ ನೇಮ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್, ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್. Oxidation state of central metal atom within the parenthesis means bracket, small brackets ಅಲ್ಲಿ ಬರೀತಕ್ಕಂಥದ್ದು. ಅರ್ಥ ಆಯ್ತಾ? ಈ 3 ಪಾರ್ಟ್ಸ್ ಆಗಿ ನಾವು ನೇಮ್ ಮಾಡಬೇಕಾಗುತ್ತೆ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ನ. ಅರ್ಥ ಆಯ್ತಾ? ಎಕ್ಸಾಂಪಲ್
ನಿಕ್ಕಲ್ ಟೆಟ್ರಾಕಾರ್ಬೊನಿಲ್. ದಿಸ್ ದ ಟ್ರಿವಿಯಲ್ ನೇಮ್. ಅರ್ಥ ಆಯ್ತು? ದಿಸ್ ದ ಟ್ರಿವಿಯಲ್ ನೇಮ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ಏನಿಲ್ಲ ತಾನೆ, ಅದರಿಂದ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಇದನ್ನು ನೇಮ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ನೋಡಿ ಇಲ್ಲಿ, ಅರ್ಥ ಆಯ್ತಾ? ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡ್ಬೇಕು ತಾನೆ, ಟೆಟ್ರಾ ಕಾರ್ಬೊನಿಲ್. ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು, ಅದರಿಂದ ಟೆಟ್ರಾ ಕಾರ್ಬನ್ 4 ಇದಾವೆ, ಟೆಟ್ರಾ ಕಾರ್ಬೊನಿಲ್. ಅರ್ಥ ಆಯ್ತಾ? ಇಲ್ಲಿ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ದ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಆಸ್ ಸಚ್ ಏನಿದ್ರೆ ಅದು. ಅರ್ಥ ಆಯ್ತಾ? ಏನ್ ಮಾಡ್ತೀವಿ ಅದಕ್ಕೆ? ದಟ್ ಈಸ್ ನಿಕ್ಕಲ್. ಅರ್ಥ ಆಯ್ತಾ? ದ ಆಕ್ಸಿಡೇಷನ್ ಸ್ಟೇಟ್, ಇವು ನ್ಯೂಟ್ರಲ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಇವು 4 ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆಗಿರ್ತಕ್ಕಂಥದ್ರಿಂದ ದಟ್ ಈಸ್ 0 ಆಕ್ಸಿಡೇಷನ್ ಸ್ಟೇಟ್. ದಟ್ ಈಸ್ ಟೆಟ್ರಾ ಕಾರ್ಬೊನಿಲ್ ನಿಕ್ಕಲ್ 0. ಅರ್ಥ ಆಯ್ತಾ? ಅನಾನಿಕ್ ಕಾಂಪ್ಲೆಕ್ಸ್ ಮಾತ್ರ ಆದ್ರೆ 18 ಏನ್ ಮಾಡ್ಬೇಕು? ನಿಕ್ಕಲ್ 8 ಮಾಡ್ಬೇಕು. ಅರ್ಥ ಆಯ್ತಾ? ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗುತ್ತೆ ದ ನೇಮ್ ಆಸ್ ಸಚ್. ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಆಸ್ ಸಚ್. ಅರ್ಥ ಆಯ್ತು? ಏನಿದ್ರೆ ಐರನ್ ಇದ್ರೆ ಐರನ್, ನಿಕ್ಕಲ್ ನಿಕ್ಕಲ್, ಕೋಬಾಲ್ಟ್ ಇದ್ರೆ ಕೋಬಾಲ್ಟ್, ಪ್ಲಾಟಿನಮ್ ಇದ್ರೆ ಪ್ಲಾಟಿನಮ್. ಅರ್ಥ ಆಯ್ತಾ? ಕಾಪರ್ ಇದ್ರೆ ಕಾಪರ್, ಏನಿದ್ರೆ ಅದು. ಅರ್ಥ ಆಯ್ತಾ? ಎನಿ ಡೌಟ್? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್, ಯು ಟೇಕ್ FeCO ಐರನ್ ಪೆಂಟಾಕಾರ್ಬೊನಿಲ್ ಅಂತ ಇದೆ ಟ್ರಿವಿಯಲ್ ನೇಮ್. ಅರ್ಥ ಆಯ್ತಾ? ವಾಟ್ ಇಸ್ ಐಯುಪಿಕ್ ನೇಮ್? ದಟ್ ಈಸ್ ಲಿಗ್ಯಾಂಡ್ಸ್ ನೇಮ್ ಫಸ್ಟ್ ಪೆಂಟಾಕಾರ್ಬೊನಿಲ್. ಅರ್ಥ ಆಯ್ತಾ? ಐರನ್ ಪೆಂಟಾಕಾರ್ಬೊನಿಲ್, ಐರನ್ 0 ಆಕ್ಸಿಡೇಷನ್ ಸ್ಟೇಟ್. ಪೆಂಟಾಕಾರ್ಬೊನಿಲ್ ಐರನ್ 0 oxidation. Pentacarbonyl iron 0 oxidation state. You take another example, NiCl2 PH3 twice. ಇದರಲ್ಲೂ ಕೋಆರ್ಡಿನೇಷನ್ ಸ್ಪೇರ್ ಇಂದ ಆಚೆ ಏನಿಲ್ಲ ತಾನೆ, ಅದರಿಂದ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ಇದನ್ನೇ ಮಾಡಬೇಕಾದ್ರೆ ಅರ್ಥ ಆಯ್ತಾ? ಇಲ್ಲಿ ಆಲ್ಫಾಬೆಟ್ 2 ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ, ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಆಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ಫಸ್ಟ್ ಇವು ಏನಿದು ಟ್ರೈಫಿನೈಲ್ ಪಾಸ್ಪಿನ್. ಟ್ರೈಫಿನೈಲ್ ಪಾಸ್ಪಿನ್ ಎಷ್ಟಿದಾವೆ? 2 ಇದೆ ತಾನೆ. ಆ ಟ್ರೈ ಅನ್ನು ಆಲ್ರೆಡಿ ಹೊರಡಿರ್ತಕ್ಕಂಥ ಬಿಸ್ ಅಂತ ಮಾಡಬೇಕು. ಅರ್ಥ ಆಯ್ತಾ? ದಟ್ ಈಸ್ ಟ್ರೈಫಿನೈಲ್ ಪಾಸ್ಪಿನ್. ಟ್ರೈಫಿನೈಲ್ ಪಾಸ್ಪಿನ್ ಕ್ಲೋರಿಡ್. ಫಿನೈಲ್ ಪಾಸ್ಪಿನ್ ಪಿ ಕ್ಲೋರಿಡ್. ಕ್ಲೋರಿಡೋ ಫಿನೈಲ್ ಪಾಸ್ಪಿನ್. ಫಿನೈಲ್ ನೋಡಿಲ್ಲ, ಫಿನೈಲ್ ಪಾಸ್ಪಿನ್ ಕ್ಲೋರಿಡ್. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಸಿ ಬರುತ್ತೆ, ಕ್ಲೋರಿಡೋ. ಅದಿಷ್ಟ 2 ಇರ್ತಾನೆ, ಡೈಕ್ಲೋರಿಡೋ, ಡೈಕ್ಲೋರಿಡೋ, ಬಿಸ್ 2 ಇದೆ ತಾನೆ, ಬಿಸ್. ಅರ್ಥ ಆಯ್ತಾ? ಟ್ರೈಫಿನೈಲ್ ಪಾಸ್ಪಿನ್. ಟ್ರೈಫಿನೈಲ್ ಪಾಸ್ಪಿನ್. ಅರ್ಥ ಆಯ್ತಾ? ಡೈಕ್ಲೋರಿಡೋ, ಬಿಸ್, ಟ್ರೈಫಿನೈಲ್ ಪಾಸ್ಪಿನ್. ಬಿಸ್ ಅಂದ್ರೆ 2 ಇದಾವೆ. ಟ್ರೈಫಿನೈಲ್ ಪಾಸ್ಪಿನ್ಸ್ ಅರ್ಥ ಆಯ್ತಾ? 2 ಇದಾವೆ, ಅದರಿಂದ ಬೇಸ್ ಟ್ರೈಫಿನೈಲ್ ಪಾಸ್ಪಿನ್. ಅರ್ಥ ಆಯ್ತಾ? ದಟ್ ಈಸ್ ನಿಕ್ಕಲ್. ವಾಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್? ಇದು ನ್ಯೂಟ್ರಲ್ ಲಿಗ್ಯಾಂಡ್ಸ್. ಟ್ರೈಫಿನೈಲ್ ಪಾಸ್ಪಿನ್ ನ್ಯೂಟ್ರಲ್. ಇದು ಚಾರ್ಜ್ -1. ಎಷ್ಟಿದಾವೆ? 2 ಇದಾವೆ ತಾನೆ. ಅರ್ಥ ಆಯ್ತಾ? ದ ಆಕ್ಸಿಡೇಷನ್ ಸ್ಟೇಟ್ ಈಸ್ 2. The oxidation state is 2. ಅರ್ಥ ಆಯ್ತಾ? This is the neutral complexes names. Neutral complexes names. ಮಾಡ್ಬೋದಾ? ಎನಿ ಡೌಟ್? ನೆಕ್ಸ್ಟ್ ಇದರಲ್ಲಿ ಏನು ಡೌಟ್ ಇಲ್ವಾ? ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಅರ್ಥ ಆಯ್ತಾ? ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ನೇಮ್ ಮಾಡಬೇಕಾದ್ರೆ ದಟ್ ಈಸ್ ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು, ಅದಾದ್ಮೇಲೆ ಸೆಂಟ್ರಲ್ ಮೆಟಲ್ ಆಟಮ್, ಅದಾದ್ಮೇಲೆ ಆಕ್ಸಿಡೇಷನ್ ಸ್ಟೇಟ್ ವಿತ್ ಇನ್ ದ ಪೇರೆಂಥಿಸಿಸ್ ಏನಿದ್ರೆ ಅದು. These are neutral complexes names. Neutral complexes names. Next, naming of compounds with 2 complex ions. ಅರ್ಥ ಆಯ್ತಾ? ನೇಮಿಂಗ್ ಆಫ್ IUPAC nomenclature coordination compounds ಅಲ್ಲಿ that is kind of this. Next, that is naming of compounds with 2 complex ions. Naming of
complexes with naming of complex ಅಥವಾ coordination compounds with ಅರ್ಥ ಆಯ್ತಾ naming of complexes with two ಅರ್ಥ ಆಯ್ತಾ ಕಾಂಪ್ಲೆಕ್ಸ್ ions. ಇಂಥ ಇದುವರೆಗೂ ಕೇಳಿಲ್ಲ, ಬಟ್ ಕೇಳಬಾರ್ದು ರೂಲ್ ಇಲ್ಲ. CET ನೀಟ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳೇಬೇಕು ನೀವು. ಅರ್ಥ ಆಯ್ತಾ? ವೆರಿ ಸಿಂಪಲ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ದಟ್ ಈಸ್ CrNH3 chromium 6 times. That example number 1. That is cobalt Cn 6 times. ಅರ್ಥ ಆಗಿದೆಯಾ? ಇಲ್ಲಿ ನೋಡಿ, ಡೆಫಿನೆಟ್ ಆಗಿ ಇದು ನಾವು ಆವಾಗಲೇ NaC ಅಲ್ಲಿ ಹೆಂಗೆ ಮಾಡ್ತೀವಿ ಅದು. ಇದು ಯಾವತ್ತು ಆನಯಾನ್ ಕ್ಯಾಟಯಾನ್, ಇದು ಯಾವತ್ತು ಆನಯಾನ್. ನೋಡಿಲಿ, ಬೇಕಾದ್ರೆ ಇಲ್ಲ ನಾನು ಕೆಲಸ ಮಾಡಿ. ಇದು ಕ್ಯಾಟಯಾನ್, ಇದು ಆನಯಾನ್. ಆನಯಾನ್ ಯಾವತ್ತು ನೆಗೆಟಿವ್ ಚಾರ್ಜ್, ಕ್ಯಾಟಯಾನ್ ಯಾವತ್ತು ಪಾಸಿಟಿವ್ ಚಾರ್ಜ್. ಕ್ಯಾಟಯಾನ್ ಅಲ್ಲಿ ದ ಸೆಂಟ್ರಲ್ ಮೆಟಲ್ ನೇಮ್ ಆಸ್ ಸಚ್. ಆನಯಾನ್ ಅಲ್ಲಿ ಎಂಡ್ ವಿತ್ ATE ಅಥವಾ ಲ್ಯಾಟಿನ್ ನೇಮ್. ಐರನ್ ಇದ್ರೆ ಐರನೇಟ್ ಅಂತ ಬರಿಬೇಡಿ, ATE ಅಂತ ಹೇಳಿದ್ದಾರೆ ಅಂತ. ಅರ್ಥ ಆಯ್ತು? ಲ್ಯಾಟಿನ್ ನೇಮ್ಸ್ ಇದಾವೆ ಕೆಲವೊಂದಕ್ಕೆ. ಅರ್ಥ ಆಯ್ತಾ? ನಿಕಲ್ ಇದ್ರೆ ನಿಕ್ಲೇಟ್ ಮಾಡಿ, ಕೋಬಾಲ್ಟ್ ಇದ್ರೆ ಕೋಬಾಲ್ಟೇಟ್ ಮಾಡಿ. ಅರ್ಥ ಆಯ್ತಾ? ಲೆಡ್ ಇದ್ರೆ ಪ್ಲಂಬೇಟ್, ಐರನ್ ಇದ್ರೆ ನೋಡಿಲಿ ಐರನ್ ಫೆರ್ರೇಟ್. ಅರ್ಥ ಆಯ್ತಾ? ಗೋಲ್ಡ್ ಇದ್ರೆ ಆರೇಟ್, ಸಿಲ್ವರ್ ಇದ್ರೆ ಅರ್ಜೆಂಟೇಟ್. ಅರ್ಥ ಆಯ್ತಾ? ಈ ಥರ ಕೆಲವೊಂದು ಲ್ಯಾಟಿನ್ ನೇಮ್ಸ್ ಇದಾವೆ. ಇದರಿಂದ ಏನು ಮಾಡಬೇಕಾಗತ್ತೆ ಇದನ್ನು, ಸೆಂಟ್ರಲ್ ಮೆಟಲನ್ನು. ಇನ್ನೆಲ್ಲ ನೇಮ್, ಇನ್ನು ರೂಲ್ಸ್ ಎಲ್ಲ ಸೇಮ್. ಬಟ್ ಇನ್ನೊಂದೇನಪ್ಪ ಅಂದರೆ ಆಕ್ಸಿಡೇಷನ್ ಸ್ಟೇಟು. ಇಲ್ಲೇನೂ ಇಲ್ಲ ಅಂದರೆ ಇಲ್ಲಿ. ಅರ್ಥ ಆಯ್ತಾ? ಆಕ್ಸಿಡೇಷನ್ ಸ್ಟೇಟ್ ಇದಕ್ಕೆ ನೋಡಿ, ಇದು ಇದಕ್ಕೆ 0 ಆಗುತ್ತೆ, ಯಾಕಂದರೆ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಇದರಲ್ಲಿ ಬಂದು ದಟ್ ಈಸ್ ಈಚ್ ಸೈನೈಡ್ ಈಸ್ -1 into 6 ಆಗುತ್ತೆ. ಎರಡಕ್ಕೂ ಶೇರ್ ಮಾಡಿ ಆ ಥರ ಇದ್ದಾಗ. ಅರ್ಥ ಆಯ್ತಾ? ನೋಡಿ ಇಲ್ಲಿ, ದಟ್ ಈಸ್ ಇಲ್ಲಿ ಫಸ್ಟು ಲಿಗ್ಯಾಂಡ್ಸ್ ನೇಮ್ ಫಸ್ಟ್ ತಾನೆ, ರೂಲ್ಸ್ ಸೇಮ್. ಏನು ತಲೆ ಕೆಡಿಸ್ಕೋಬೇಡಿ. ನಾವು ಯಾವ ಥರ ಇದು ಮಾಡ್ತೀವೋ ಆ ಥರ ನೀವು ಪರ್ಫೆಕ್ಟ್ ಆಗಿ ಒಂದು ಸಲ ಇಲ್ಲ 2 ಸಲ, ಅರ್ಥ ಆಯ್ತಾ, ನಾವು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ನೋಡಬೇಕಾದ್ರೆ ಅರ್ಥ ಆಯ್ತಾ, ಪರ್ಫೆಕ್ಟ್ ಆಗ್ತೀರಾ. ಬೇಕಾಗೇ ಇಲ್ಲ ನೀವು ಮತ್ತೆ ಬುಕ್ ಮುಟ್ಟಂಗೆ ಇಲ್ಲ. ನೀವು ಯಾವುದಾದ್ರೂ ಕೊಟ್ಕೊಳ್ಳಿ ನೀವು ಕಾಂಪ್ಲೆಕ್ಸ್ ಕಾಂಪೌಂಡ್. ಅರ್ಥ ಆಯ್ತು? ನೀವೇ ಕ್ರಿಯೇಟ್ ಮಾಡ್ಕೊಂಡು ಕಾಂಪ್ಲೆಕ್ಸ್ ಕಾಂಪೌಂಡ್. ಕೋಬಾಲ್ಟ್ ಬದಲು ಬೇರೆ, Cl ಬದಲು Cl, ಕೋಬಾಲ್ಟ್ ಬದಲು ಯಾವ ಪ್ಲಾಟಿನಮ್, ಕ್ರೋಮಿಯಂ ಬದಲು ಬೇರೆ, NH3 ಬದಲು ಬೇರೆ, H2O ಕೊಟ್ಬಿಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಂಡು ಬರ್ತಾನೆ. ಆ ಥರ ಈಸಿ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್. ದಟ್ ಈಸ್ ಎಷ್ಟು? ಹೆಕ್ಸಾಮೈನ್. ಅರ್ಥ ಆಯ್ತಾ? ಕ್ರೋಮಿಯಂ ಇದ್ಯಾವತ್ತು ಕ್ಯಾಟೈನ್, ಇದ್ಯಾವತ್ತು ಆನೈನ್ ನೋಡ್ಕೊಳ್ಳಿ. ಕ್ರೋಮಿಯಂ. ಅರ್ಥ ಆಯ್ತಾ? ರೂಲ್ ಅದಷ್ಟೇ, ಬಿಗಿನಿಂಗ್ ಅಲ್ಲಿ ಇರ್ತಂತ ಕ್ಯಾಟೈನ್, ನೆಕ್ಸ್ಟ್ ಆನೈನ್. ಅರ್ಥ ಆಯ್ತಾ? ಕ್ರೋಮಿಯಂ. ಇಲ್ಲ ಆಕ್ಸಿಜನ್ ಸ್ಟೇಟ್ ಬರೀಬೇಕು, ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ನೋಡ್ಕೊಳ್ಳೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಹೆಕ್ಸಾಸೈನಿಡೋ ಕೋಬಾಲ್ಟೇಟ್. ಯಾಕೆ ಕೋಬಾಲ್ಟೇಟ್? ಆನಯನು ಎಂಡ್ ವಿತ್ ATE, ಕೋಬಾಲ್ಟೇಟ್. ಇಲ್ಲ ಲ್ಯಾಟಿನ್ ನೇಮ್, ಲ್ಯಾಟಿನ್. ಅರ್ಥ ಆಯ್ತಾ? ಕೋಬಾಲ್ಟೇಟ್, ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ಇಲ್ಲಿ ನ್ಯೂಟ್ರಲ್ಲೇ ಇದೆ. ಇಲ್ಲಿ ಈಚ್ ಸೈನೈಡ್ ಇಸ್ -1 into 6, ಎರಡಕ್ಕೂ ಶೇರ್ ಮಾಡಿ. ಅರ್ಥ ಆಯ್ತಾ? 3. ಯಾಕಂದ್ರೆ -1 into 6/2 ಎರಡಕ್ಕೂ ಶೇರ್ ಮಾಡಬೇಕು. ಇಲ್ಲಿ ಸೆಂಟಿಮೀಟರ್ ಲೆಟರ್, ದಟ್ ಈಸ್ 3. ದಟ್ ಈಸ್ ಹೆಕ್ಸಾಅಮೈನ್ ಕ್ರೋಮಿಯಂ 3, ಹೆಕ್ಸಾಸೈನಿಡೋ ಕೋಬಾಲ್ಟೇಟ್ 3. ಆಕ್ಸಿಜನ್ ಸ್ಟೇಟ್ ಬರೀತಕ್ಕಂಥ. ಗೊತ್ತಾಯ್ತಾ? ಈ ಥರ 2 ಕಾಂಪ್ಲೆಕ್ಸ್ ಅಯಾನ್ಸ್ ಇದ್ದಲ್ಲಿ ನಾವು ಅದನ್ನು ನೇಮ್ ಮಾಡ್ತಕ್ಕಂಥದ್ದು ನೋಡ್ಕೊಳ್ಳಿ. ಆಕ್ಸಿಜನ್ ಸ್ಟೇಟ್ ಮಾತ್ರ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಇದು ಆನೈನ್, ಇದು ಕ್ಯಾಟೈನ್ ಅಂತ ನೇಮ್ ಮಾಡ್ಬಿಟ್ಟು ಇದು ATE ಎಂದು ಎಂಡ್ ಮಾಡಿ. ಇವೆರಡು ರೂಲ್ಸ್ ಚೆನ್ನಾಗಿ ತಿಳ್ಕೊಂಡಿರಿ. ಆ 10 ರೂಲ್ಸ್ ಜೊತೆ ಇವೆರಡು ಬೇಕಾಗುತ್ತೆ, ಆ 10 ರೂಲ್ಸ್ ಜೊತೆಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ನೋಡಿಲ್ಲಿ. ಮತ್ತೆ ಎಕ್ಸಾಂಪಲ್ ನಂಬರ್ 2 ಇಂಥದ್ರಲ್ಲೇ. ದಟ್ ಈಸ್ COCl2 NH3 4 times
ನೈಸ್. ಇವಾಗ ಇಲ್ಲಿ ಸ್ವಲ್ಪ ಆಕ್ಸಿಜನ್ ಸ್ಟೇಟಿಗೆ ಅರ್ಥ ಆಯ್ತು, ಸ್ವಲ್ಪ ನೀವು ಗಮನ ಕೊಡಬೇಕು. ಅರ್ಥ ಆಯ್ತಾ? CrCN6 ಅರ್ಥ ಆಯ್ತಾ? Cr ಇದು ನೋಡಿ, ದಿಸ್ ಅ ಕಾಂಪ್ಲೆಕ್ಸ್ ಕಾಂಪೌಂಡ್ ವಿತ್ 2 ಕಾಂಪ್ಲೆಕ್ಸ್ ಅಯಾನ್ಸ್. 2 ಕಾಂಪ್ಲೆಕ್ಸ್ ಅಯಾನ್ಸ್ ಇರ್ತಕ್ಕಂಥದ್ದು ಈ ಕಾಂಪ್ಲೆಕ್ಸ್ ಕಾಂಪೌಂಡ್. ಇದೇನಿದು? ಆಸ್ ಯೂಶುವಲ್ ಏನಿದು? ಕ್ಯಾಟಯಾನ್. ಇದೇನಿದು? ಆನಯಾನ್. ನೀವೇನು ಬರಿಬೇಕಾಗಿಲ್ಲ, ನೀವು ನೋಡ್ಕೊಳ್ಳಿ ಸಾಕು. ಕ್ಯಾಟಯಾನ್ ಮತ್ತು ಆನಯಾನ್. ಇದು ಕ್ಯಾಟಯಾನ್, ಅದು ಆನಯಾನ್. ಆನಯಾನ್ ಮೇಲೆ ಯಾವತ್ತು ಈ ಯಾಕೆ ಇದನ್ನು ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಮೈಂಡಲ್ಲಿ ಡಿವೈಡ್ ಮಾಡ್ಕೊಳ್ಳಿ, ಏನು ಇದನ್ನು ಬರಿಬೇಕಾಗಿಲ್ಲ. ಅರ್ಥ ಆಯ್ತಾ? ನೀವು ಇದನ್ನು ಬರಿಬೇಕಾಗತ್ತೆ ಅನ್ಕೋಬೇಡಿ. ಅರ್ಥ ಆಯ್ತಾ? ನೀವು ನೇಮ್ ಕರೆಕ್ಟಾಗಿ ಬರೆದ್ರೆ ಸಾಕು. ನಿಮ್ಗೆ ಗೊತ್ತಿರಬೇಕು ಅಂತ ಇಲ್ಲಿ ಬರೀತಾ ಇದ್ದೀನಿ ಅಷ್ಟೇ. ಯಾಕೆ ಇದು ಆನಯನ್ ಕ್ಯಾಟೈನ್ ಅಂದರೆ ಬಿಗಿನಿಂಗಲ್ಲಿ ಇರ್ತಕ್ಕಂಥ ಕ್ಯಾಟೈನ್ ತಾನೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ಆನಯನ್ ತಾನೆ. ಅರ್ಥ ಆಯ್ತಾ? ಇವಾಗ ಇದು ಯಾವತ್ತು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಇಲ್ಲಿ ಏನು ಚಾರ್ಜ್ ಇದೆ ನೋಡ್ಕೊಳ್ಳಿ, ಆಕ್ಸಿಡೆಂಟ್ ಸ್ಟೇಟ್. ಇಲ್ಲಿ ಏನು ಚಾರ್ಜ್ ಇದೆಯೋ ಅಲ್ಲಿ ಇಷ್ಟು, ಇಲ್ಲಿ ಬರೀರಿ. ಇಲ್ಲೇನು ಇಲ್ಲ ತಾನೆ, ಆದ್ದರಿಂದ 1. ಇದು ಕ್ಯಾಟೈನ್ ಆಗಿರ್ತಕ್ಕಂಥದ್ದು ಪ್ಲಸ್. ಇಲ್ಲಿ ಏನಿದೆಯೋ ಸ್ಕ್ವೇರ್ ಬ್ರಾಕೆಟ್ ಆಚೆ ಏನಿದೆಯೋ, ಏನು ಇಲ್ಲ ಅಂದರೆ ಅದನ್ನು ಕೂಡ 1 ಅಂತ ಬರೀರಿ. ಇಲ್ಲ 1 ಇದ್ದಾಗ ನೀವು ಶೇರ್ ಮಾಡಿ. ಅರ್ಥ ಆಗಿದೆಯಾ? ಇವಾಗ ನೋಡಿ, ಇವಾಗ ಇಲ್ಲಿ ಏನಿದೆಯೋ ಅಲ್ಲಿ 3. ಇದು ಏನೇ ಅಂತಾನೆ ಮೈನಸ್, ಬ್ಯಾಲೆನ್ಸ್ ಆಗಿಲ್ಲ. ಯಾಕಂದ್ರೆ ಇದು -3, ಇದು +1. ಯು ಮೇಕ್ ಇಟ್ ಹಿಯರ್ 3. 3 × +1 +3 +3 -3 ಬ್ಯಾಲೆನ್ಸ್ ಆಯ್ತು ಇವಾಗ. ಇವಾಗ ನಾವು ನೀವು ಮಾಡಬೇಕು. ಅರ್ಥ ಆಯ್ತಾ? ಇವಾಗ ಆಕ್ಸಿಜನ್ ಸ್ಟೇಟ್ ಬರೀತಕ್ಕಂಥದ್ದು ಹೇಳ್ತೀನಿ. ಆಕ್ಸಿಜನ್ ಸ್ಟೇಟ್ ಬರೀತಕ್ಕಂಥದ್ದು ನಿಮಗೆ ಹೇಳ್ತೀನಿ. ಯಾಕಂದರೆ +3 ಇದು 3 ಇದು 3 ಆಗುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ವೆರಿ ಸಿಂಪಲ್. ಇವಾಗ ಇದನ್ನು ಲಿಗ್ಯಾಂಡ್ಸ್ ನೋಡಿ ಫಸ್ಟ್. ಲಿಗ್ಯಾಂಡ್ಸ್ ಆಲ್ಫಾಬೆಟಿಕಲ್ ಆರ್ಡರ್ 2 ಇದಾವೆ. ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಏನು ಆಲ್ಫಾಬೆಟಿಕಲ್ ಆರ್ಡರ್? ಟೆಟ್ರಾಮೈನ್, ಟೆಟ್ರಾಮೈನ್ ಡೈಕ್ಲೋರಿಡೋ ಕೋಬಾಲ್ಟ್. ಆಕ್ಸಿಜನ್ ಸ್ಟೇಟ್ ನೀವು ಬರೆದ್ಬಿಡ್ಬೇಕಾದ್ರೆ. ಅರ್ಥ ಆಯ್ತಾ? 3 ಅಂತ. ಮತ್ತೆ ಇಲ್ಲಿ 6 ಬರೀಬಾರ್ದು. ಯಾಕೆ ಹೇಳಿ? ಆಲ್ರೆಡಿ -3. ಅರ್ಥ ಆಯ್ತಾ? 3 ಅಂತ ಬರೀರಿ. ನೆಕ್ಸ್ಟ್ ಇವಾಗ ಹೆಕ್ಸಾಸೈನಿಡೋ ಕ್ರೋಮೇಟ್ ಆಕ್ಸಿಜನ್ ಸ್ಟೇಟ್ 3. ಇವಾಗ ಅರ್ಥ ಆಗಿದೆ ಅನ್ಸುತ್ತೆ? ಇಲ್ಲಿ ಒಂದು ವೇಳೆ 2 ಇದ್ರೆ ಇಲ್ಲಿ 2 ಬರೀರಿ, ಇಲ್ಲಿ 2 ಇದ್ರೆ ಇಲ್ಲೂ 2 ಬರೀರಿ. ಅರ್ಥ ಆಯ್ತಾ? ಇಲ್ಲ ಇಲ್ಲೇನು ಇಲ್ಲ ಅಂದರೆ 1 ಬರೀರಿ. 1 ಇದ್ದಂಗೆ ತಾನೆ. ಇಲ್ಲಿ 3 ಇದ್ರೆ 3 ಬರೀರಿ. ಇದು ಆನಯನ್, ಅದರಿಂದ ಮೈನಸ್. ಇದು ಕ್ಯಾಟೈನ್, ಅದರಿಂದ ಪ್ಲಸ್. ಅರ್ಥ ಆಯ್ತಾ? 3 ಬ್ಯಾಲೆನ್ಸ್ ಆಗಿಲ್ಲ. +1 -3, ಅದರಿಂದ ಇಲ್ಲಿ 3 ಹಾಕ್ಕೊಂಡೆ. 3 × +1 3. ಅರ್ಥ ಆಯ್ತಾ? 1 × -3 3. ಈ ಥರ ಆಕ್ಸಿಜನ್ ಸ್ಟೇಟ್ನ ನೀವು ಅರ್ಥ ಆಯ್ತಾ ಬರೀಬೇಕಾಗತ್ತೆ. ನೀವು ಇಲ್ಲಿ 2 ನೋಡ್ಕೋಬೇಕಾಗತ್ತದೆ. ಇದನ್ನ ಏನು ಮಾಡ್ತಕ್ಕಂಥದ್ದು AT ಇಂದ ಏನು ಮಾಡಬೇಕು? ಯಾವತ್ತೂ ಆನಯನ್ ರೈಟ್ ಸೈಡ್ ಇರುತ್ತೆ, ಕ್ಯಾಟೈನ್ ಲೆಫ್ಟ್ ಸೈಡ್ ಇರುತ್ತೆ. ಅದಂತೂ ರೂಲ್. ಅರ್ಥ ಆಯ್ತಾ? AT ಇಂದ ಏನು ಮಾಡಬೇಕು? ಆಕ್ಸಿಜನ್ ಸ್ಟೇಟ್ನ ಬರೀತಕ್ಕಂಥ ಬಂದರೆ ಸಾಕು. ಇನ್ನೆಲ್ಲ ರೂಲ್ಸ್ ಎಲ್ಲ ಸೇಮ್. ಅರ್ಥ ಆಗಿದೆ ಅನ್ಸುತ್ತೆ? ಇನ್ನು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ ನೋಡಿ ಇಲ್ಲಿ. ಅರ್ಥ ಆಯ್ತಾ? ಇನ್ನೆಲ್ಲ ಬರ್ಕೊಂಡಿದ್ದೀರಾ? ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ನೋಟ್ಸಲ್ಲಿ ಇದೆ ನೋಡಿ, ನೋಟ್ಸ್ ಮುಂದೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ another one, AgNH3 twice, AgNH3 twice, AgCN twice. ಥರ್ಡ್ ಎಕ್ಸಾಂಪಲ್ ಇದು. ಅರ್ಥ ಆಯ್ತಾ? ಇವಾಗ ಇಲ್ಲೇನೂ ಇಲ್ಲ, ಆದ್ದರಿಂದ ಶೇರ್ ಮಾಡಿಬಿಡೋಣ ಎರಡಕ್ಕೂ ಸೇರಿ. ಅರ್ಥ ಆಯ್ತಾ? ಇವಾಗ ಇದು ಕ್ಯಾಟೈನ್, ಇದು ಆನಯನ್. ಗೊತ್ತಲ್ಲ? ಇದು ಕ್ಯಾಟೈನ್, ಇದು ಆನಯನ್. ಕ್ಯಾಟೈನ್ ದ ನೇಮ್ ಆಸ್ ಸಚ್, ಆನಯನ್ AT ಇಂದ ಏನು ಮಾಡಬೇಕು? AT ಇಂದ ಏನು ಮಾಡಬೇಕು? ಅರ್ಜೆಂಟ್ ಅಂತ ಬರೀಬೇಕು. ಅರ್ಥ ಆಯ್ತಾ? ದಟ್ ಈಸ್ ಡೈಅಮೈನ್ ಅರ್ಥ ಆಯ್ತಾ?
ಸಿಲ್ವರ್ ಆಕ್ಸಿಜನ್ ಸ್ಟೇಟ್ ಮತ್ತೆ ಬರೆಯೋಣ. ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ ಇವಾಗ -1 × 2 ದಟ್ ಈಸ್ 1. ಯಾಕಂದ್ರೆ ಇದಕ್ಕೆ ಒಂದು ಶೇರ್ ಆಗುತ್ತೆ, ಅದಕ್ಕೊಂದು ಶೇರ್ ಆಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಡೈಸೈನಿಡೋ ಅರ್ಜೆಂಟೇಟ್ ಆಕ್ಸಿಜನ್ ಸ್ಟೇಟ್ 1. -1 × 2 ಎರಡಕ್ಕೂ ಶೇರ್ ಆಗುತ್ತೆ, ಯಾಕಂದ್ರೆ ನ್ಯೂಟ್ರಲ್ ತಾನೆ, ಎರಡಕ್ಕೂ ಶೇರ್ ಆಗುತ್ತೆ 1. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್. At the fourth one, PtCl2 NH3 4 times. Example number 4. Next, another one is PT. Artha aita? PtCl4. PtCl4. ಅರ್ಥ ಆಗಿದೆಯಾ? ಎರಡು ಇವಾಗ ಇದು ಕ್ಯಾಟಯನ್, ಇದು ಆನಯನ್. ಇದನ್ನು ATN ಏನು ಮಾಡಿ ಇದನ್ನು ಆಸ್ ಸಚ್ ಬರೀರಿ. ಅರ್ಥ ಆಯ್ತಾ? ಇವಾಗ ಇಲ್ಲಿ 2 ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ. ಟೆಟ್ರಾಮೈನ್ ಅರ್ಥ ಆಯ್ತಾ? ಡೈಕ್ಲೋರಿಡೋ ಟೆಟ್ರಾಮೈನ್ ಡೈಕ್ಲೋರಿಡೋ. ಅರ್ಥ ಆಯ್ತಾ? ದಟ್ ಈಸ್ ಪ್ಲಾಟಿನಮ್ ಆಕ್ಸಿಜನ್ ಸ್ಟೇಟ್ ಮತ್ತೆ ಬರೆಯೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಟೆಟ್ರಾಕ್ಲೋರಿಡೋ ಪ್ಲಾಟಿನೇಟ್. ಆಕ್ಸಿಜನ್ ಸ್ಟೇಟ್ ಬರೆಯೋಣ. ಅರ್ಥ ಆಯ್ತಾ? -1 × 4 ಎಷ್ಟಾಯ್ತು? -4. ಅರ್ಥ ಆಯ್ತಾ? ಎರಡಕ್ಕೂ ಶೇರ್ ಆದ್ರೆ ಏನಾಗುತ್ತೆ? 2 ಶೇರ್ ಆಗುತ್ತೆ. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್. ಕೆಲವು ದಿಸ್ ಅರ್ಥ ಆಯ್ತಾ? ಅನದರ್ ಎಕ್ಸಾಂಪಲ್ ನಂಬರ್ 5. That is PtNH3 4 times. Example number 5. Next, PtCl4. ಇದು ಕ್ಯಾಟಯನ್, ಇದು ಆನಯನ್. ಫಸ್ಟ್ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್. ಟೆಟ್ರಾಮೈನ್ ಪ್ಲಾಟಿನಮ್ parenthesis ಅಲ್ಲಿ ಆಕ್ಸಿಜನ್ ಸ್ಟೇಟ್ ಬರೆಯೋಣ. ನೆಕ್ಸ್ಟ್ ಟೆಟ್ರಾಕ್ಲೋರಿಡೋ ಅರ್ಥ ಆಯ್ತಾ? ಪ್ಲಾಟಿನೇಟ್. ಯಾಕಂದ್ರೆ ಆನಯನ್ ತಾನೇ ಇದು ಆನಯನ್, ಇದು ಕ್ಯಾಟಯನ್. ಪ್ಲಾಟಿನೇಟ್ ಆಕ್ಸಿಜನ್ ಸ್ಟೇಟ್ ಬರೆಯೋಣ. -1 × 4 / 2 ಮಾಡಿದ್ರೆ ಅರ್ಥ ಆಯ್ತಾ? -1 × 4 ಎರಡಕ್ಕೂ ಶೇರ್ ಮಾಡ್ಬೇಕಂದ್ರೆ ನ್ಯೂಟ್ರಲ್ ಇದೆ. ಅರ್ಥ ಆಯ್ತಾ? ದಟ್ ಈಸ್ 2. ಎನಿ ಡೌಟ್? ಈ ಥರ ನಾವು ಅರ್ಥ ಆಯ್ತಾ 2 ಕಾಂಪ್ಲೆಕ್ಸ್ ಸೈನ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ನೇಮ್ ಮಾಡ್ತೀವಿ. ಈ ಥರ ಕೇಳಿದ್ರು ಸಹ CET ನೀಟಲ್ಲಿ ನೀವು ರೆಡಿ ಇರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ IUPAC ನಾಮಿನಿಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಕಾಂಪೌಂಡ್ಸ್ ಅವನೇ ಕೊಟ್ಟಿರ್ತಾನೆ, IUPAC ನೇಮ್ಸ್ ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ನೀವು ಕಾಂಪೌಂಡ್ ಬರೀಬೇಕಾಗತ್ತೆ. ಅರ್ಥ ಆಯ್ತಾ? ಅಂತ ಒಂದು ನಿಯರ್ಲಿ ಒಂದು 10 ಎಕ್ಸಾಂಪಲ್ಸ್ ನಾನು ಮಾಡಿರ್ತೀನಿ. ಬೇರೆಯವ್ರ ನೋಟ್ಸಲ್ಲಿ ಇರ್ತಕ್ಕಂಥ ನೀವು ಮಾಡಿಬಿಡಿ. ಮಾಡ್ತೀರಾ? ಅರ್ಥ ಆಯ್ತಾ? ನೋಡಿ ಇಲ್ಲಿ ಒಂದು 10-15 ಬೇಕಾದ್ರೆ ಅರ್ಥ ಆಯ್ತಾ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ 15. ಒಂದು 10 ಮಾಡಿಬಿಡೋಣ. ನೋಡಿ ಇಲ್ಲಿ ಪೆಂಟಾಕಾರ್ಬನಿಲ್ ಐರನ್ 0. Number 2
ಟೆಟ್ರಾಸೈನಿಡೋ ಕ್ಯುಪರೇಟ್ 1 ಅಯಾನ್. ಟೆಟ್ರಾಸೈನಿಡೋ ಕ್ಯುಪರೇಟ್ 1 ಅಯಾನ್. ಅರ್ಥ ಆಯ್ತಾ? ನೆಕ್ಸ್ಟ್ ನಂಬರ್ 3, ಸೋಡಿಯಂ ಹೆಕ್ಸಾಫ್ಲೂರಿಡೋ ಸಿಲಿಕೇಟ್. ಸೋಡಿಯಂ ಹೆಕ್ಸಾಫ್ಲೂರಿಡೋ ಸಿಲಿಕೇಟ್ 4. ಅರ್ಥ ಆಯ್ತಾ? ನೆಕ್ಸ್ಟ್ ಟೆಟ್ರಾ ಅಮೈನ್ ಕ್ಲೋರಿಡೋ N92. ಟೆಟ್ರಾ ಅಮೈನ್. ಅರ್ಥ ಆಯ್ತಾ? ಕ್ಲೋರಿಡೋ N-nitrito platinum 4 sulfate. Platinum 4 sulfate. ಇದು ಸ್ವಲ್ಪ ಸ್ಪೇಸ್ ಬಿಡೋಣ. ನೆಕ್ಸ್ಟ್ potassium triaxalato ಅಥವಾ ಟ್ರಿಸ್ ಅಂತ ಕೊಡ್ಬೋದು. ಟ್ರೈಆಕ್ಸಲೇಟೋ, potassium triaxalato aluminate 3. That is aluminate 3. ಅರ್ಥ ಆಯ್ತಾ? ನೆಕ್ಸ್ಟ್ ಟೆಟ್ರಾ ಆಕ್ವಾ ಆಕ್ಸಲೇಟೋ ಐರನ್. ಟೆಟ್ರಾ ಆಕ್ವಾ ಆಕ್ಸಲೇಟೋ iron 3 nitrate. Iron 3 nitrate. Next potassium tetrachlorido N-nitrito cobaltate 2. ಅರ್ಥ ಆಯ್ತಾ? ಇಷ್ಟು ಡಿಸ್ಕಸ್ ಮಾಡೋಣ. ಮತ್ತೆ ಇನ್ನೊಂದು 4-5 ಎಕ್ಸಾಂಪಲ್ಸ್ ಮತ್ತೆ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ನೀವು ಅವನೇ ಕೊಟ್ಟಿರ್ತಕ್ಕಂಥ ರೀಸನ್ ಇಂದ ನೀವು ವೆರಿ ಸಿಂಪಲ್ ಇಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇವಾಗ ಪೆಂಟಾಕಾರ್ಬೊನಿಲ್ ಐರನ್. ಅರ್ಥ ಆಯ್ತಾ? ಫಸ್ಟ್ ದಟ್ ಈಸ್ ಸೆಂಟ್ರಲ್ ಮೆಟಲ್ ಅಯಾನ್ ಬರೆದು ಬಿಡಿ. ಐರನ್. ಅರ್ಥ ಆಯ್ತಾ? ಐರನ್ Fe. ಪೆಂಟಾಕಾರ್ಬೊನಿಲ್ 5 CO-ಗಳಿದಾವೆ. ಆಕ್ಸಿಜನ್ ಸ್ಟೇಟ್ 0 ಇರ್ತಕ್ಕಂಥ ರೀಸನ್ ಇಂದ. ಅರ್ಥ ಆಯ್ತಾ? ಇದನ್ನು ಮುಂದಿಸ್ಬಿಡಿ. ಗೀತಾ ಪೆಂಟಾಕಾರ್ಬೊನಿಲ್ ಐರನ್ 0. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನ
ಟೆಟ್ರಾಸೈನಿಡೋ ಕ್ಯುಪ್ರೇಟ್ ಕಾಪ. ಅರ್ಥ ಆಯ್ತಾ? ಕಾಪ. ಟೆಟ್ರಾಸೈನಿಡೋ CNಗಳು 4 ಇದಾವೆ. ಟೆಟ್ರಾಸೈನಿಡೋ ಕಾಪ ಅಂದ್ರೆ ಕ್ಯುಪ್ರೇಟ್ ತಾನೆ ಇದು. 1 ಅಯಾನ್ 1 ಬರಬೇಕು ಅಂದ್ರೆ ಇದ್ರ ಮೇಲೆ ಚಾರ್ಜ್ ಏನು ಬರೀಬೇಕು ಅಂತ ನೋಡಿ. -1 × 4 -4 ಆಗುತ್ತೆ. ಆ ಕಡೆ ಹೋದ್ರೆ +4 ಆಗುತ್ತೆ. 1 ಬರಬೇಕು ಅಂದ್ರೆ ಆ ಕಡೆ ಏನಿರಬೇಕು? -3 ಇರಬೇಕು. ಅರ್ಥ ಆಯ್ತು? ಇದ್ರ ಮೇಲೆ ಏನ್ ಬೇಕು? ಇದ್ರ ಮೇಲೆ ಏನ್ ಚಾರ್ಜ್ ಇದ್ರೆ = ದಟ್ ಚಾರ್ಜ್ ಬರ್ಕೊಳ್ತಿರ್ತಾನೆ. ಇಲ್ಲಿ -3 ಇದ್ರೆ ಅವಾಗ 1 ಬರುತ್ತೆ ನೋಡಿ. ಅರ್ಥ ಆಗ್ಲಿಲ್ಲ? ವೆರಿ ಸಿಂಪಲ್. 1 ಇರ್ತಕ್ಕಂಥ ರೀಸನ್ ಇಂದ ಆಕ್ಸಿಜನ್ ಸ್ಟೇಟ್ ನಮ್ಗೆ 1 ಬರಬೇಕು. ಯಾವುದು? ಕಾಪರ್. ಇದು 1 ಬರಬೇಕು ಅಂದ್ರೆ ಅಯಾನ್ ಅಂತ ಬಿಟ್ಟಿದ್ರೆ ಇದ್ರ ಮೇಲೆ ಚಾರ್ಜ್ ಇರಬೇಕು. -3 = -3 ಇದ್ರೆ ಈ -4 ಆ ಕಡೆ ಹೋಯ್ತು ಅಂದ್ರೆ, ಯಾಕಂದ್ರೆ -1 × 4 ಆ ಕಡೆ ಹೋಯ್ತು ಅಂದ್ರೆ +4 ಆಗುತ್ತೆ ತಾನೆ. -1 × 4 -4 ಆಗುತ್ತೆ. ಆ ಕಡೆ +4 ಆಗುತ್ತೆ. ಆ ಕಡೆ ಆಲ್ರೆಡಿ -3 ಇದ್ರೆ ಆಕ್ಸಿಜನ್ ಸ್ಟೇಟ್ 1 ಆಗುತ್ತೆ. ಅರ್ಥ ಆಗಿದೆಯಾ? ಏನಿಡೋ ನೆಕ್ಸ್ಟ್ ಸೋಡಿಯಂ ಅಂದ್ರೆ ಎಷ್ಟು ಸೋಡಿಯಮ್ಸ್ ಅಂತ ಮತ್ತೆ ಬರ್ಕೊಳ್ಳೋಣ. Na ಅಂತ ಬರ್ದು ನೋಡಿ. ಅರ್ಥ ಆಯ್ತಾ? ಸೋಡಿಯಂ ಆಚೆ ಕ್ಯಾಟೈನ್. ಅರ್ಥ ಆಯ್ತಾ? ಹೆಕ್ಸಾಫ್ಲೂರಿಡೋ ಸಿಲಿಕಾನ್. ಅರ್ಥ ಆಯ್ತಾ? ಸಿಲಿಕಾನ್. ಹೆಕ್ಸಾಫ್ಲೂರಿಡೋ ನಾನು ಬೇಕಾದ್ರೆ ಡೈರೆಕ್ಟ್ ಆಗಿ F6 ಅಂತ ಬರ್ತೀನಿ. ಹೆಕ್ಸಾಫ್ಲೂರಿಡೋ SiF6. ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ 4 ಬರಬೇಕು ಅಂದ್ರೆ ಈಚ್ F is -1. -1 × 6 -6. ಅರ್ಥ ಆಯ್ತಾ? -6 ಅರ್ಥ ಆಯ್ತಾ? -6 ಅಲ್ಲಿ 4 ಬರಬೇಕು ಅಂದ್ರೆ 2 ಹೋಗ್ಬೇಕು. ಆಗ Naಗಳು 2. ಯಾಕಂದ್ರೆ ಈಚ್ Na is +1. ಅರ್ಥ ಆಯ್ತಾ? ನೋಡಿ ಇಲ್ಲಿ ಬೇಕಾದ್ರೆ ನೋಡಿ ಮತ್ತೆ ಕಂಡಿಡಿ ಒಂದ್ಸಲಿ ನೀವು. ಆಕ್ಸಿಜನ್ ಸ್ಟೇಟ್ +1 × 2 + Si ಅಥವಾ X ಅಂತ ಕೊಡಿ, ಪರವಾಗಿಲ್ಲ. +-1 × 6 = 0. 2 + ಸಿಲಿಕಾನ್ -6 = 0. ಸಿಲಿಕಾನ್ -4 = 0. ಸಿಲಿಕಾನ್ +4 ಬಂತಾ? 4 ಬಂತಾ? ಅಥವಾ X ಅಂತ ತಗೊಳ್ಳಿ ಇದನ್ನು, ಹಂಗಾದ್ರೂ ಮಾಡಿ, ಎಲ್ಲ ಒಂದು. ಅರ್ಥ ಆಗಿದೆಯಾ? ದಟ್ ಈಸ್ ಮುಗೀತಾ? ನೆಕ್ಸ್ಟ್ ಇದರಲ್ಲಿ ನೋಡೋಣ. ಟೆಟ್ರಾಮೈನ್ ಕ್ಲೋರೈಡ್ ಫಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಪ್ಲಾಟಿನಂ ಬರೆದು. ಟೆಟ್ರಾಮೈನ್ NH3 4 ಬರಿ. ಟೆಟ್ರಾಮೈನ್. ಕ್ಲೋರಿಡೋ ಒಂದು Cl ಇದೆ. N-ನೈಟ್ರಿಟೋ ಒಂದು NO2 ಇದೆ. ಒಂದು NO2. ಅರ್ಥ ಆಯ್ತಾ? ಪ್ಲಾಟಿನಮ್ ಆಗಿದೆ, ನೈಟ್ರಿಟೋ ಆಗಿದೆ, ಕ್ಲೋರಿಡೋ ಆಗಿದೆ, ಟೆಟ್ರಾಮೈನ್ ಆಗಿದೆ. ಆಕ್ಸಿಜನ್ ಸ್ಟೇಟ್ ಎಷ್ಟು ಬರಬೇಕು? 4 ಬರಬೇಕು. SO4 ಬರುತ್ತೆ ನೋಡಿ. O4 ಇದು ನ್ಯೂಟ್ರಲ್, ಇದು -1, ಇದು -1, ಇದು -2. -1 -1 -2 -2 -2 -4 ಆ ಕಡೆ ಹೋದ್ರೆ 4. ಕರೆಕ್ಟ್ ಆಗಿದೆಯಾ? SO4 ಏನಿಡೋ. ನೆಕ್ಸ್ಟ್ ಅರ್ಥ ಆಗ್ತಿದೆಯಾ? ಪೊಟ್ಯಾಷಿಯಂ K. ಅದೆಷ್ಟು Kಗಳು ಅಂತ ಮತ್ತೆ ನೋಡ್ಕೊಳ್ಳೋಣ. ಅಲ್ಯೂಮಿನೇಟ್ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಯೂಮಿನಿಯಂ Al. ಟ್ರೈ ಆಕ್ಸಲೇಟ್ ಅಥವಾ ಟ್ರಿಸ್ ಆಕ್ಸಲೇಟು OXಗಳು 3. ಆಕ್ಸಿಜನ್ ಸ್ಟೇಟ್ 3. ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ 3 ಬರಬೇಕು ಅಂದ್ರೆ ಇಲ್ಲಿ ಈಚ್ ಆಕ್ಸಿಲೇಟ್ ಈಸ್ -2. -2 × 3 -6. -6 3 ಆಗಬೇಕು ಅಂದ್ರೆ ಇವು 3 ಇರಬೇಕು +1ಗಳು. ಅಂದ್ರೆ ಪೊಟ್ಯಾಷಿಯಂ ಈಸ್ +1 ತಾನೆ. K3
AlOX ಥ್ರೈಸ್. OX ಅಂದ್ರೇನು ಆಕ್ಸಲೇಟೋ ಅಥವಾ C2O4 ಅಂತ ಕೂಡ ಬರೀಬೋದು. ಅರ್ಥಾತ್ OX ಬದಲು ಅರ್ಥ ಇದೆ ನಿಮಗೂ ಬರೀಬೋದು. ದಟ್ ಈಸ್ K3 Al C2O4 ಥ್ರೈಸ್. ಎರಡು ಒಂದೇ. ಹಿಂಗಾದ್ರೂ ಬರೀಬೋದು, ಹಿಂಗಾದ್ರೂ ಬರೀಬೋದು, ಎರಡು ಒಂದೇ. ಅರ್ಥ ಆಯ್ತಾ? ನೆಕ್ಸ್ಟ್ ಟೆಟ್ರಾ ಹಾಕುವ ಆಕ್ಸಲೇಟೋ ಐರನ್, Fe ಐರನ್. ಅರ್ಥ ಆಯ್ತಾ? ಟೆಟ್ರಾ ಹಾಕುವ H2Oಗಳು 4 ಇದಾವೆ. ಆಕ್ಸಲೇಟೋ ಒಂದೇ ಇದೆ, C2O4. ಅರ್ಥ ಆಯ್ತಾ? ಇಲ್ಲಿ ಆಕ್ಸಿಜನ್ ಸ್ಟೇಟ್ 3 ಬರಬೇಕು ಅಂದ್ರೆ ಆಚೆ ಕಡೆ NO3 ಮೈನಸ್ ಇದೆ. ನೈಟ್ರೇಟ್ ಅಂದ್ರೆ NO3 ಮೈನಸ್. NO3 ಇದು -1 -2 -1 -2 -3 ಆ ಕಡೆ ಹೋದ್ರೆ +3 ಆಗತ್ತಾ? ಕರೆಕ್ಟ್ ಆಗಿ ಅರ್ಥ ಆಗಿದೆಯಾ? ಐರನ್ ಇದು ಆಕ್ಸಿಲೇಟ್ -2 NO3 -1 ಟೋಟಲ್ 3 ಆಗುತ್ತೆ. ಆ ಕಡೆ ಹೋದ್ರೆ +3 ಆಗುತ್ತೆ. ದಟ್ ಇಸ್ 3. ನೆಕ್ಸ್ಟ್ ಇದನ್ನು ಬರೆಯೋಣ. ಏನಿದು? ಕೋಬಾಲ್ಟೇಟ್ ಸೆಂಟ್ರಲ್ ಮೆಟಲ್ ಐಟಮ್ ಬಂದು CO. ಅರ್ಥ ಆಯ್ತಾ? ಆಚೆ ಕಡೆ ಒಂದು ಪೊಟ್ಯಾಷಿಯಂ, ಅದನ್ನು ಎಷ್ಟು ಬರಬೇಕು ಅಂತ ಮತ್ತೆ ನೋಡ್ಕೊಳ್ಳೋಣ, ಎಷ್ಟು ಪೊಟ್ಯಾಷಿಯಮ್ಸ್ ಅಂತ ಮತ್ತೆ ನೋಡ್ಕೊಳ್ಳೋಣ. ಅರ್ಥ ಆಯ್ತಾ? K ಅಂತ ಮಾತ್ರ ಬರ್ದಿರ್ತೀನಿ ಅಷ್ಟೇ. ದಟ್ ಈಸ್ ಕೋಬಾಲ್ಟೇಟ್ ಆಯಿತು. ನೆಕ್ಸ್ಟ್ ಟೆಟ್ರಾಕ್ಲೋರಿಡೋ, Cl 4 ಇದೆ. ಟೆಟ್ರಾಕ್ಲೋರಿಡೋ NO2 ಒಂದಿದೆ. ಅರ್ಥ ಆಯ್ತಾ? NO2 ಒಂದಿದೆ. ಇವಾಗ ಟೆಟ್ರಾಕ್ಲೋರಿಡೋ ನೈಟ್ರಿಟೋ ಒಂದು NO2 4 Clಗಳಿದ್ದಾವೆ. ಟೆಟ್ರಾಕ್ಲೋರಿಡೋ ಇವಾಗ ಈಚ್ ಎಷ್ಟು ಪೊಟ್ಯಾಷಿಯಮ್ಸ್ ಅಂತ ಚಾರ್ಜ್ ಮಾಡ್ಕೊಳ್ಳೋಣ. ಈಚ್ Cl ಈಸ್ -1 -1 × 4 -4. ಈಚ್ NO2 -1 -5 ಆಗುತ್ತೆ. ಇಲ್ಲಿ 2 ಬರಬೇಕು ಅಂದರೆ ಅರ್ಥ ಆಯ್ತಾ? 5ರಲ್ಲಿ 3 ಹೋಗ್ಬೇಕು ತಾನೆ. ಅರ್ಥ ಆಯ್ತಾ? ಪೊಟ್ಯಾಷಿಯಂ, ಅರ್ಥ ಆಯ್ತಾ? ಪೊಟ್ಯಾಷಿಯಂ ಟೆಟ್ರಾಕ್ಲೋರಿಡೋ N ನೈಟ್ರಿಟೋ, O ನೈಟ್ರಿಟೋ ಅಂದರೆ ONO, N ನೈಟ್ರಿಟೋ ಕೋಬಾಲ್ಟೇಟ್ 2 ಬರಬೇಕು ಅಂದರೆ ಇಲ್ಲಿ 3 ಇರಬೇಕು. ಇದು 5 ಆಗುತ್ತೆ. ಅರ್ಥ ಆಯ್ತಾ? -5ಅಲ್ಲಿ +3 ಹೋಯ್ತು ಅಂದರೆ 2 ಆಗುತ್ತೆ. ಅರ್ಥ ಆಗಿದೆಯಾ? ಬೇಕಾದರೆ ಆ ರೂಲ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಇದನ್ನು +1 × 3 +X ಅಥವಾ ಕೋಬಾಲ್ಟ್ ಅಂತ ತಗೊಳ್ಳಿ. -1 × 4 +-1 × 1 = 0. ಅರ್ಥ ಆಯ್ತಾ? ಆ ರೂಲಿಂದ ಆದರೂ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಒಂದು. ಅರ್ಥ ಆಗಿದೆಯಾ? ಇನ್ನೂ ಒಂದು 4-5 ಎಕ್ಸಾಂಪಲ್ಸ್ ಬರ್ಕೊಂಡ್ರೆ ನೋಟ್ಸ್ ಮುಂದೆ ಇಟ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಇಲ್ಲ ಒಂದ್ಸಲ ಕೇಳ್ಬಿಡಿ ಮತ್ತೆ ನೀವು ಬರೀತಾ ಹೋಗಿ. ಒಂದ್ಸಲ ರೂಲ್ಸ್ ಎಲ್ಲ ಕೇಳ್ಬೇಡಿ, ನೀವು ಬರೀತಾ ಹೋಗಿ, ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಆ ಥರ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಾ. ಇನ್ನೂ ಒಂದು 4 ನೇಮ್ಸ್ ಮಾಡೋ ಬರೆಯೋಣ ನೋಡಿ ಇಲ್ಲಿ. ದಟ್ ಈಸ್ ಡೈಕ್ಲೋರಿಡೋ 7th one. ಸರ್ 7th one, 8th one, 7 ಆಯ್ತು ತಾನೆ? ಡೈಕ್ಲೋರಿಡೋ ಬಿಸ್ ಈಥೇನ್ (1,2) ಡೈಅಮೈನ್ ಈಥೇನ್ 1,2 ಡೈಅಮೈನ್. ಅರ್ಥ ಆಯ್ತಾ? ಒಂದೇ ಅಮೈನ್, ಒಂದೇ ಡೈಅಮೈನ್ ಕೋಬಾಲ್ಟ್ 3 ಅಯಾನ್, ಕೋಬಾಲ್ಟ್ 3 ಅಯಾನ್. ಅರ್ಥ ಆಯ್ತಾ? ನೆಕ್ಸ್ಟ್ 9th one, ಪೊಟ್ಯಾಷಿಯಂ ಅಮೈನ್ ಟ್ರೈಕ್ಲೋರಿಡೋ
potassium amine trichlorido platinate 2. Platinate 2. Next, 10th one, diamine chlorido N92. Diamine chlorido N92 platinum 2. Platinum 2. Next, 11th one, triamine triaqua chromium 3 chloride. Chromium 3 chloride. Next, 12th one, sodium tetracarbonyl अर्थ आयता सोडियम टेट्राकार्बोनिल कोबाल्टेट -1 ऑक्सीजन स्टेट ನೋಡಿ ಅರ್ಥ ಆಯ್ತಾ ಇವು ನೋಡೋಣ ವೆರಿ ಸಿಂಪಲ್ ಡೈಕ್ಲೋರಿಡೋ ಬಿಸ್ ಈಥೇನ್ 1,2 ಡೈಅಮೈನ್ ಈಥೇನ್ 1,2 ಡೈಅಮೈನ್ ಬದಲು ಇಥಿಲಿನ್ ಡೈಅಮೈನ್ ಕೂಡ ಇರಬಹುದು ಎಲ್ಲ ಒಂದೇ ಅರ್ಥ ಆಯ್ತಾ ಕೋಬಾಲ್ಟ್ 3 ಅಯಾನ್ ಫಸ್ಟ್ ಕೋಬಾಲ್ಟ್ ಬದಲು ಕೋಬಾಲ್ಟ್ ಸರಿ ಬ್ರಾಕೆಟಿಂಗ್ ಅರ್ಥ ಆಯ್ತಾ ಕ್ಲೋರಿಡೋ ಎಷ್ಟಿದಾವೆ 2 ಇದಾವೆ ಬಿಸ್ ಈಥೇನ್ 1,2 ಡೈಅಮೈನ್ En twice En ಬದಲು ಏನು ಬರೀಬಹುದು NH2 CH2 CH2 NH2 twice ಹಿಂಗೂ ಬರೀಬಹುದು ಇದರ ಬದಲು ಹಿಂಗೂ ಬರೀಬಹುದು ಅರ್ಥ ಆಯ್ತಾ ಎನಿ ಡೌಟ್ ಏನದು ಇಥಿಲಿನ್ ಡೈಅಮೈನ್ ಈಥೇನ್ 1,2 ಡೈಅಮೈನ್ ಅರ್ಥ ಆಯ್ತಾ ನೆಕ್ಸ್ಟ್ ಇವಾಗ ಡೈಕ್ಲೋರಿಡೋ ಆಯಿತು ಬಿಸಿ ಇಥಿಲಿನ್ ಡೈಅಮೈನ್ ಆಯಿತು ಅಥವಾ ಈಥೇನ್ 1,2 ಡೈಅಮೈನ್ ಆಯಿತು ಕೋಬಾಲ್ಟ್ ಆಯಿತು 3 ಅಯಾನ್ ಚಾರ್ಜ್ ಬರೀಬೇಕು ಅರ್ಥ ಆಯ್ತಾ ಚಾರ್ಜ್ ಬರೀಬೇಕು ಅಂದ್ರೆ ಇಲ್ಲಿ ಆಲ್ರೆಡಿ ಅರ್ಥ ಆಯ್ತಾ ಇಲ್ಲಿ ಆಲ್ರೆಡಿ -1 ಇದು ನ್ಯೂಟ್ರಲ್ ಇದು ಬಿಟ್ಬಿಡು ಇದು ನ್ಯೂಟ್ರಲ್ ಇದು ಅರ್ಥ ಆಯ್ತಾ ಇಥಿಲಿನ್ ಡೈಅಮೈನ್ ಇಸ್ ನ್ಯೂಟ್ರಲ್ ಇದು -1 × 2 -1 × 2 3 ಆಗಬೇಕು ಅಂದ್ರೆ ಆ ಕಡೆ ಬಂದ್ರೆ ಆಲ್ರೆಡಿ ಅರ್ಥ ಆಯ್ತಾ +2 ಆಗಬೇಕು ಆ ಕಡೆ ಬಂದ್ರೆ +2 ಆಗುತ್ತೆ ಆಲ್ರೆಡಿ ಏನಿರ್ಬೇಕು ಮೇಲ್ಗಡೆ +1 ಹೊಂದಿದ್ರೆ +1 ಅರ್ಥ ಆಯ್ತಾ -2 ಆ ಕಡೆ ಬಂತಂದ್ರೆ +2 ಆಗುತ್ತೆ +1 +2 ಅರ್ಥ ಆಯ್ತಾ +3 ಆಗುತ್ತೆ ದ ಆಕ್ಸಿಜನ್ ಸ್ಟೇಟ್ ಇಸ್ 3 ಅಯಾನ್ ಆಗುತ್ತೆ ಅರಿಗೇಟಿಂಗ್ ಎನಿ ಡೌಟ್ ನೋಡಿ ಇಲ್ಲಿ ಫಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಬರೆದ್ಬಿಡು ಡೈಕ್ಲೋರಿಡೋ ಬಿಸ್ ಅಂದ್ರೆ 2 ಇಥಿಲಿನ್ ಡೈಅಮೈನ್ ಅಥವಾ ಈಥೇನ್ 1,2 ಡೈಅಮೈನ್ ಇದ್ರ ಬದಲು NH2 CH2 CH2 NH2 ಅಂತ ಕೂಡ ಬರೀಬಹುದು ಟ್ವೈಸ್ ಅರ್ಥ ಆಯ್ತಾ ನೆಕ್ಸ್ಟ್ ಈ ಆಕ್ಸಿಜನ್ ಸ್ಟೇಟ್ 3 ಬರಬೇಕು ಅಂದ್ರೆ ಇಲ್ಲಿ ನೋಡ್ಬೇಕಾದ್ರೆ ಇದು ಈ ಆಕ್ಸಿಜನ್ ಸ್ಟೇಟ್ ಅಂದ್ರೆ 3 x ಪ್ಲಸ್ -1 × 2 ಪ್ಲಸ್
0 into 2 is equal to +1 ಇದ್ರೆ x plus 2 x minus 2 is equal to +1, x is equal to +1 plus 2, totally +1 plus 2 ಏನಾಗುತ್ತೆ x is equal to +3. ಅರ್ಥ ಆಯ್ತಾ? ಅಲ್ಲಿಗೆ ಇಲ್ಲಿ 1 ಬರೀಬೇಕು. ಎನಿ ಡೌಟ್? ನೆಕ್ಸ್ಟ್ ಪೊಟ್ಯಾಷಿಯಂ ಟ್ರೈಕ್ಲೋರಿಡೋ, ಪೊಟ್ಯಾಷಿಯಂ ಅಮೈನ್ ಟ್ರೈಕ್ಲೋರಿಡೋ ಪ್ಲಾಟಿನೇಟ್. ಪ್ಲಾಟಿನಮ್ ಫಸ್ಟ್ ಬರೆದುಬಿಡು, PT ಆಚೆ ಕಡೆ ಒಂದು ಕೆ ಬರೆದಿರೋ, ಮತ್ತೆ ಎಷ್ಟು ಬರೀಬೇಕು ಕೆಗಳು ಅಂತ ಮತ್ತೆ ನೋಡ್ಕೊಳ್ಳೋಣ, ಯಾಕಂದರೆ ಚಾರ್ಜ್ ನೋಡ್ಕೊಳ್ಳೋಣ. ಮತ್ತೆ ಈಗ PT ಪ್ಲಾಟಿನಮ್ ಆಯಿತು, ಪ್ಲಾಟಿನೇಟ್ ಆಯಿತು, ಅಮೈನ್ NH3 ಒಂದಿದೆ, ಟ್ರೈಕ್ಲೋರಿಡೋ CLಗಳು 3 ಇದ್ದಾವೆ. ಅರ್ಥ ಆಯ್ತಾ? ಇವಾಗ 2 ಬರಬೇಕು ಅಂದರೆ ಬ್ಯಾಲೆನ್ಸ್ ಆಗ್ಬಿಟ್ಟಿದೆ ನೋಡಿ. ಇದು ನ್ಯೂಟ್ರಲ್, -1 into 3, ಇದು +1. +1 -3 ಅಲ್ಲಿ +1 ಹೋಯ್ತು ಅಂದರೆ +2 ಆ ಕಡೆ ಹೋಯ್ತು ಅಂದರೆ ದಟ್ ಈಸ್ -2 ಆ ಕಡೆ ಹೋದ್ರೆ +2. ಅರ್ಥ ಆಗಲಿಲ್ಲ? ವೆರಿ ಸಿಂಪಲ್. ಪೊಟ್ಯಾಷಿಯಂ ಒಂದೇ ಸಾಕು, ಯಾಕಂದ್ರೆ +1, ಇದು -1 into 3. ಅರ್ಥ ಆಯ್ತು? -3 ಅಲ್ಲಿ 1 ಹೋಯ್ತು ಅಂದರೆ +1, -2 ಇರುತ್ತೆ, ಆ ಕಡೆ ಹೋಯ್ತು +2 ಆಗುತ್ತೆ, ದಟ್ ಈಸ್ 2. ಎನಿ ಡೌಟ್? ಇಸ್ ಈಕ್ವಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಗೊತ್ತಿತ್ತಾನೆ. +1 ನೋಡಬೇಕಾದ್ರೆ ಯಾವುದನ್ನು ಕೈ ಹಿಡಬೇಕು, ಅದು x ಪ್ಲಸ್ ಇದು ಕೈ ಹಿಡಬೇಕು x, ಇದು 0 ಪ್ಲಸ್ -1 into 3 is equal to 0. 1 plus x minus 3 is equal to 0. X minus 2 is equal to 0. X is equal to +2. ಬಂತಾ? ಏನು ಹೇಳ? ನೆಕ್ಸ್ಟ್ ದಟ್ ಈಸ್ ಫಸ್ಟು ಸೆಂಟ್ರಲ್ ಮೆಟಲ್ ಆಟಮ್ ಬರೆದು ಬಿಡು. ಅರ್ಥ ಆಯ್ತಾ? ಏನದು? ಪ್ಲಾಟಿನಮ್ PT. ಅರ್ಥ ಆಯ್ತಾ? ಡೈಅಮೈನ್ NH3ಗಳು 2. ಅರ್ಥ ಆಯ್ತಾ? ಕ್ಲೋರಿಡೋ Cl1, N-ನೈಟ್ರಿಟೋ NO2 1. ಅರ್ಥ ಆಯ್ತಾ? ಇವಾಗ 2 ಬರುತ್ತೆ ನೋಡಿ, ಯಾಕಂದ್ರೆ ಇದು ನ್ಯೂಟ್ರಲ್. -1 -2 into 2 ಎರಡು ಇರ್ತಾನೆ, ದಟ್ ಆ ಕಡೆ ಹೋಯ್ತು +2 ಆಗುತ್ತೆ, ಬ್ಯಾಲೆನ್ಸ್. ಈಚ್ Cl -1 NO2 -1. ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರೈಅಮೈನ್ ಟ್ರೈ ಆಕ್ವಾ ಕ್ರೋಮಿಯಂ 3 ಕ್ಲೋರೈಡ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಕ್ರೋಮಿಯಂ ಬರೆದುಬಿಡು ಫಸ್ಟು, ಟ್ರೈಅಮೈನ್ ಬರ್ದು, NH3ಗಳು 3, ಟ್ರೈಅಮೈನ್, ಟ್ರೈ ಆಕ್ವಾ H2Oಗಳು. ಅರ್ಥ ಆಯ್ತಾ? 3. ಆಕ್ಸಿಜನ್ ಸ್ಟೇಟ್ 3 ಬರಬೇಕು ಅಂದರೆ ಕ್ಲೋರೈಡ್ಗಳು, ಯಾಕಂದರೆ 2 ನ್ಯೂಟ್ರಲ್ಲೇ, 3 Clಗಳು ಬರೀಬೇಕು. Cl3 Cr NH3 ಥ್ರೈಸ್ H2O ಥ್ರೈಸ್ Cl3. ಅರ್ಥ ಆಗಿದೆ? ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ 3 ಬರುತ್ತೆ ಆಕ್ಸಿಜನ್ ಸ್ಟೇಟ್. ನೆಕ್ಸ್ಟ್ ಸೋಡಿಯಂ Na ಬರೀರಿ. ಏನು ಹೇಳಿ? Na. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅವು ಎಷ್ಟು ಅಂತ ಮತ್ತೆ ಬರ್ಕೊಡೋಣ, ಇದನ್ನು ನೋಡ್ಕೊಂಡು ಬರ್ಕೊಡೋಣ. ಅರ್ಥ ಆಯ್ತಾ? ಟೆಟ್ರಾ ಕಾರ್ಬೋನಿಲ್ ಫಸ್ಟು ಕೋಬಾಲ್ಟ್ CO ಬರಿ, CO ಕೋಬಾಲ್ಟ್, ಟೆಟ್ರಾ ಕಾರ್ಬೋನಿಲ್. ಅರ್ಥ ಆಯ್ತಾ? ಇದು ನ್ಯೂಟ್ರಲ್, ಇದು +1, ಆ ಕಡೆ ಹೋಯ್ತು ಅಂದರೆ -1 ಆಗುತ್ತೆ ತಾನೆ, ಬ್ಯಾಲೆನ್ಸ್ ಆಗೋಯ್ತು. ಅರ್ಥ ಆಗಿದೆ? ಏನಿಡೋ? ದಟ್ ಈಸ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಬರೀತಕ್ಕಂಥದ್ದು ನೇಮವನ್ನು ಕೊಟ್ಬಿಟ್ಟಿದ್ರೆ ನೀವು ಈ ಥರ ಬರೆದು ಪ್ರಾಕ್ಟೀಸ್ ಮಾಡಿದರೆ ಈಸಿ ಇರುತ್ತೆ. ರೂಲ್ಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿಸ್ಕೊಡ್ಬೇಕಾದ್ರೆ, ಅರ್ಥ ಆಯ್ತಾ? ಆಫ್ಲೈನ್ ಸ್ಟಾರ್ಟ್ ಆದಾಗ ನಿಮ್ಗೆ ಈಸಿ ಇದೆ, ರೂಲ್ಸ್ ಪರ್ಫೆಕ್ಟ್ ಆಗಿಬಿಡ್ಬೋದು. ಅರ್ಥ ಆಗಿದೆಯಾ? ಏನಿಡೋ? ಅಲ್ಲಿಗೆ ನಾಮೆನ್ಕ್ಲೇಚರಲ್ಲಿ ಕಾಂಪೌಂಡ್ಸನ್ನೇ ಕೊಟ್ಟಾಗ ಕೂಡ ಹೆಂಗೆ ನೇಮ್ ಮಾಡಬೇಕು ಅಂತ ಅರ್ಥ ಆಗಿದೆಯಾ? ಏನು ಡೌಟ್ ಇಲ್ವಾ? ನೆಕ್ಸ್ಟ್ ಇನ್ನೂ ಒಂದು
2 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ ನೋಡಿ. ಇಲ್ಲಿ ಡಸ್ಟ್ ಗೊತ್ತಾಯ್ತಾ, ವೆರಿ ಕೆಪ್ಟ, ಅರ್ಥ ಆಗಿದೆಯಾ? ಕ್ಯಾನ್ ರಬ್ ದಿಸ್. ಈ ತರ ಕಾಂಪೌಂಡ್ ಕೊಟ್ಟಾಗ ನೀವು ಬರೀತಕ್ಕಂಥದ್ದು ಫಸ್ಟ್ ಏನ್ ಮಾಡ್ಬಿಡಿ, ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡಿಬಿಡಿ. ಅರ್ಥ ಆಯ್ತಾ? ಸ್ಕ್ವೇರ್ ಬ್ರಾಕೆಟ್ ಹಾಕೊಳ್ಳಿ. ಫಸ್ಟ್ ಹೇಳ್ತೀನಿ, ಸೆಂಟ್ರಲ್ ಮೆಟಲ್ ಆಟಮ್ನ ಬರೆದುಬಿಡಿ. ಕೋಬಾಲ್ಟ್ ತಾನೆ. ಇಲ್ಲೇನಾದರೂ ಪೊಟ್ಯಾಷಿಯಮು ಸೋಡಿಯಮು ಅಂತ ಸ್ಟಾರ್ಟ್ ಆಗಿದ್ರೆ ಅದನ್ನು ಇಲ್ಲಿ ಆಚೆ ಬರೀರಿ, ಈ ಸ್ಕ್ವೇರ್ ಬ್ರಾಕೆಟ್ಸ್ ಆಚೆ ಬರೀರಿ. ಇವಾಗ ಲಿಗ್ಯಾಂಡ್ಸ್ ಒಂದೊಂದು ಬರ್ಕೊಂಡು ಹೋಗಿ ಚಾರ್ಜ್ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ. ಆಚೆ ಇರ್ತಕ್ಕಂಥದ್ದು ಇದ್ರೆ ಇಲ್ಲ ಒಳಗಡೆ ಹಿಂಗೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ. ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ಇವಾಗ IUPAC ನಾಮೆನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಕೊಟ್ಕೊಳ್ಳಿ, ಆನಯಾನಿಕ್ ಕಾಂಪ್ಲೆಕ್ಸ್ ಕೊಟ್ಕೊಳ್ಳಿ. ಅರ್ಥ ಆಯ್ತಾ? ನ್ಯೂಟ್ರಲ್ ಕಾಂಪ್ಲೆಕ್ಸ್ ಕೊಟ್ಕೊಳ್ಳಿ, ಇಲ್ಲ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಕಂಟೈನಿಂಗ್ 2 ಕಾಂಪ್ಲೆಕ್ಸ್ ಸೈನ್ಸ್ ಕೊಟ್ಕೊಳ್ಳಿ, ಇಲ್ಲ ನೇಮ್ ಒಂದು ಕೊಟ್ಬಿಟ್ಟು IUPAC ನೇಮ್ ಕಾಂಪೌಂಡ್ ಬರೀರಿ ಅಂದರೆ ಬರೀಬೋದಾ? ಇಷ್ಟು ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ಇನ್ನು ಒಂದೇ ಒಂದಿದೆ ನಾಮೆನ್ಕ್ಲೇಚರಲ್ಲೇ, ಅದು ನಿಮಗೆ NCERTಯಲ್ಲಿ ಇಲ್ಲ, ಬಟ್ ನಾವು CET ನೀಟ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡಲೇಬೇಕು. ಯಾವುದಪ್ಪ ಅಂದರೆ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸು 2 ಸೆಂಟ್ರಲ್ ಮೆಟಲ್ ಅಯನ್ಸ್ ಇದ್ದಾಗ ಅವನ್ನ ನೇಮ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ. ಬ್ರಿಡ್ಜಿಂಗ್ ಲಿಗ್ಯಾಂಡ್ಸು 2 ಸೆಂಟ್ರಲ್ ಮೆಟಲ್ ಅಯನ್ಸ್ ಇದ್ದಾಗ ಅವನ್ನ ಹೆಂಗೆ ನೇಮ್ ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಂಡ್ಬಿಟ್ರೆ IUPAC ನಾಮೆನ್ಕ್ಲೇಚರ್ ಎಲ್ಲ ತಿಳ್ಕೊಂಡಂಗೆ. ಅರ್ಥ ಆಯ್ತಾ? ದಯವಿಟ್ಟು ನೀವು ಏನು ಯೋಚನೆ ಮಾಡಬೇಡಿ, ಫಸ್ಟು ಕ್ಯಾಟೈನ್ ನೇಮ್ ಮಾಡಬೇಕು, ಮೈಂಡಲ್ಲಿರಲಿ. ಅದು ಸಿಂಪಲ್ ಕ್ಯಾಟೈನ್ ಇದ್ದ ಪ್ರಾಬ್ಲಮ್ ಆಗಲ್ಲ. ಕಾಂಪ್ಲೆಕ್ಸ್ ಕ್ಯಾಟೈನ್ ಇದ್ದಾಗ ಲಿಗ್ಯಾಂಡ್ಸ್ ಫಸ್ಟ್ ನೇಮ್ ಮಾಡಬೇಕು. ಲಿಗ್ಯಾಂಡ್ಸು ಒಂದೇ ಟೈಪಲ್ಲಿ ಇತ್ತಾ, ಅವು 2 ಇದ್ದರೆ ಡೈ, 3 ಇದ್ದರೆ ಟ್ರೈ, 4 ಇದ್ದರೆ ಟೆಟ್ರೈ ಅಂತ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಆ ಲಿಗ್ಯಾಂಡ್ಸ್ ನೇಮ್ಸ್ ಎಲ್ಲ ಗೊತ್ತಿದೆ ನಿಮಗೆ. ಆ ಲಿಗ್ಯಾಂಡ್ಸ್ ನೇಮ್ಸ್ ಎಲ್ಲ ಪರ್ಫೆಕ್ಟ್ ಆಗಿಬಿಡ್ಬೇಕು. ಆ ಲಿಸ್ಟಲ್ಲಿ ನೋಟ್ಸಲ್ಲಿ ಇದೆಯಲ್ಲ, ಆ ಲಿಸ್ಟೆಲ್ಲ ಪರ್ಫೆಕ್ಟ್ ಆಗಿಬಿಡಿ. ಅರ್ಥ ಆಯ್ತಾ? ಜಾಸ್ತಿ ಲಿಗ್ಯಾಂಡ್ಸ್ ಇತ್ತು ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡ್ಬಿಡೋದು. ಲಿಗ್ಯಾಂಡ್ಸ್ ನೇಮ್ ಮಾಡಿದ್ದಾದ್ಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡಬೇಕು. ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ನ ಅದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಇತ್ತಾ, ದ ನೇಮ್ ಆಸ್ ಸಚ್. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿತ್ತಾ, ದ ನೇಮ್ ಆಸ್ ಸಚ್. ಏನಿದ್ರೆ ಆ ನೇಮ್. ಅರ್ಥ ಆಯ್ತಾ? ಅದೇ ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿದೆ, ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ನ 18 ಏನು ಮಾಡಬೇಕು ಅಥವಾ ಲ್ಯಾಟಿನ್ ನೇಮ್ ಕೊಡಬೇಕು. ಅದಾದಮೇಲೆ ವಿತಿನ್ ದ ಪೇರೆಂಥಿಸಿಸ್ ಆಕ್ಸಿಜನ್ ಸ್ಟೇಟ್ ಬರೀಬೇಕು. ಅರ್ಥ ಆಯ್ತಾ? ಅದಾದಮೇಲೆ ಆನಯನ್ ಇದ್ರೆ ಫುಲ್ ನೇಮ್ ಆಫ್ ಆನಯನ್. ಇಷ್ಟು ರೂಲ್ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ನೀವು, ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಗೊತ್ತಿದೆಯಾ? ಏನಿಲ್ಲ, ಯಾವ್ಯಾವ ಲಿಗ್ಯಾಂಡ್ಸ್ ಮೇಲೆ ಏನೇನು ಚಾರ್ಜ್ ಇರುತ್ತೆ, ಯಾವ್ಯಾವ ನ್ಯೂಟ್ರಲ್ ಲಿಗ್ಯಾಂಡ್ಸು ಯಾವ್ಯಾವ್ದ್ರ ಮೇಲೆ ಏನೇನು ಚಾರ್ಜ್ ಇರುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ಸಾಕು. ಅರ್ಥ ಆಯ್ತಾ? ಆಲ್ಕಲಿ ಮೆಟಲ್ಸ್ ಆಚೆ ಇದ್ದರೆ ಎಷ್ಟು, ಒಂದು ವೇಳೆ ಪೊಟ್ಯಾಷಿಯಮ್ ಇತ್ತು ಅಂದರೆ ಈಚ್ ಪೊಟ್ಯಾಷಿಯಮ್ ಈಸ್ +1, ಸೋಡಿಯಂ ಇದ್ದರೆ ಅದು +1, ಮೆಗ್ನೀಷಿಯಮ್ ಇದ್ದರೆ +2, ಕ್ಯಾಲ್ಶಿಯಂ ಇದ್ದರೆ +2. ಏನೋ ಆಚೆ ಸ್ಕ್ವೇರ್ ಬ್ರಾಕೆಟಿಂದ ಆಚೆ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಅವು ಎಷ್ಟಿದ್ರೆ ಅಷ್ಟು. ಒಂದು ವೇಳೆ 3 ಇದ್ದರೆ +1 × 4, +1 × 3, 4 ಇದ್ದರೆ +1 × 4, 2 ಇದ್ದರೆ +1 × 2, 1 ಇದ್ರೆ +1 ಅಷ್ಟೇ. ಇವು ಅಷ್ಟೇ ಸೇಮ್. ಅರ್ಥ ಆಗಿದೆಯಾ? ಅವು ಆಚೆ ಇರ್ತಕ್ಕಂಥದ್ದು ಸ್ಕ್ವೇರ್ ಬ್ರಾಕೆಟ್ಸಿಂದ ಆಚೆ ಇರ್ತಕ್ಕಂಥವು. ಸ್ಕ್ವೇರ್ ಬ್ರಾಕೆಟ್ಸಿಂದ ಒಳಗಡೆ ಇರ್ತಕ್ಕಂಥದ್ದು ಅಥವಾ ಸ್ಕ್ವೇರ್ ಬ್ರಾಕೆಟ್ ಆದಮೇಲೆ ಇರ್ತಕ್ಕಂಥದ್ದು, ಇವೆಲ್ಲ ನಾನು ಬರ್ದಿರೋ ಸ್ಕ್ವೇರ್ ಬ್ರಾಕೆಟ್ಸ್ಗಿಂತ ಮೊದಲೇ ಬರುತ್ತೆ. ಯಾಕಂದರೆ ಎಲ್ಲ ಕ್ಯಾಟಯನ್ಸೇ, ಕ್ಯಾಟಯನ್ ಫಸ್ಟೇ ಬಂದ್ಬಿಡುತ್ತೆ. ಇವಾಗ ಸೆಂಟ್ರಲ್ ಮೆಟಲ್ ಆಟಮ್ ಆದಮೇಲೆ ಏನೆಲ್ಲ ಲಿಗ್ಯಾಂಡ್ಸ್ ಇದಾವೋ ಆ ಲಿಗ್ಯಾಂಡ್ಸ್, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವಪ್ಪ ಅಂದರೆ ಜೀರೋ ಚಾರ್ಜ್ ಇರ್ತಕ್ಕಂಥವು. ಕಾರ್ಬೋನಿಲ್, CO, ಕೋಬಾಲ್ಟ್ ಅಲ್ಲ, CO. ಇದು ಕೋಬಾಲ್ಟ್, ಅದು ಕಾರ್ಬೋನಿಲ್. ಅರ್ಥ ಆಯ್ತಾ? ಕಾರ್ಬೋನಿಲ್, NO, ನೈಟ್ರೋಸಿಲ್, H2O, ವಾಟರ್, NH3. ಅರ್ಥ ಆಯ್ತಾ? CH3, NH2, ಮೀಥೈಲಮೈನ್. ಅರ್ಥ ಆಯ್ತಾ? PPH3, PPH3 ಟ್ರೈಫಿನೈಲ್ ಪಾಸ್ಪಿನ್ ಅಂತ. ಅರ್ಥ ಆಯ್ತಾ? ಅಥವಾ ಪೆರಿಡಿನ್, C5H5N. ಇದು 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 CO, NO ಎಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಇದ್ರ ಮೇಲೆ ಏನು ಚಾರ್ಜ್ ಇರೋ, ಇದರ ಎಷ್ಟೇ ಇರಲಿ, ಬೇಕಾದರೆ ಕಾರ್ಬೋನಿಲ್ಸು 5 ಇರಲಿ ಅಥವಾ 4 ಇರಲಿ, 0ನೇ. NOಗಳು 2 ಇರಲಿ, 1 ಇರಲಿ, 10 ಇರಲಿ, ಎಷ್ಟೇ ಇರಲಿ 0ನೇ. ಈ ವಾಟರ್ ಅಷ್ಟೇ, 5 ಇರಲಿ, ಏನು 0ನೇ. ಇದು ಅಷ್ಟೇ, ಎಷ್ಟಾದರೂ ಇರಲಿ 0ನೇ. ಎಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್, 0 ಚಾರ್ಜ್. ಅರ್ಥ ಆಯ್ತಾ? ಮತ್ತೆ ನೋಡಿ,
ಚೆನ್ನಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸಿ ಎನ್ ಇದ್ದರೆ ಸಿ ಎನ್ ಈಚ್ ಸಿ ಎನ್ -1 ಈಚ್ ಸೈನೈಡ್ -1 ಎಷ್ಟಿದ್ರೆ ಅಷ್ಟು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ವೇಳೆ ಸಿ ಎನ್ 4 ಅಂತಿದ್ರೆ -1 × 4 ಸೈನೈಡ್ -1. ಹ್ಯಾಲೋಜನ್ಸ್ ಯಾವುದಾದ್ರೂ ಇರಲಿ, ಎಫ್ ಇರಲಿ, ಸಿ ಎಲ್ ಇರಲಿ, ಬಿ ಆರ್ ಇರಲಿ, ಐ ಇರಲಿ, ಎಲ್ಲದರದ್ದು -1. ಅಥವಾ ಒಂದು ವೇಳೆ 4 ಇತ್ತು ಅಂತ ತಿಳ್ಕೊ -1 × 4, 6 ಇತ್ತು ಅಂತ ತಿಳ್ಕೊ -1 × 6, ಇದು ಅಷ್ಟು 2 ಇತ್ತು ಅಂತ ತಿಳ್ಕೊ -1 × 2 ಸಿ ಎಲ್. ಅರ್ಥ ಆಯ್ತಾ? 1 ಇತ್ತು ಅಂದರೆ -1 ಅಷ್ಟೆ ಹ್ಯಾಲೋಜನ್ಸ್. ಅರ್ಥ ಆಯ್ತಾ? ಏನು ಚಾರ್ಜ್ ಇರುತ್ತೆ ಅಂತ ಗೊತ್ತಾಯ್ತಾ? ನೆಕ್ಸ್ಟ್ NO2 ಇದ್ದರೆ ಅದ್ರದ್ದು -1, NO3 ಇದ್ದರೆ ಅದರದ್ದು -1, SO4 ಇದ್ದರೆ ಅದರದ್ದು -2, CO3 ಇದ್ದರೆ ಅದರದ್ದು -2, CH3 COO- ಇದ್ದರೆ ಅದರದ್ದು -1. ಅರ್ಥ ಆಯ್ತಾ? ಅಸಿಟೇಟೋ, ನೈಟ್ರೇಟೋ, ಅರ್ಥ ಆಯ್ತಾ? ನೈಟ್ರೇಟೋ, ಸಲ್ಫೇಟೋ, ಕಾರ್ಬೋನೇಟೋ, ಚಾರ್ಜಸ್ ಮಾಡ್ಕೊಳ್ಳಿ. ಏನೇನು ಎಷ್ಟಿದ್ರೆ ಅಷ್ಟು ಇಂಟು ದಟ್. ಅರ್ಥ ಆಯ್ತಾ? ಎಷ್ಟಿದ್ರೆ, ಫಾರ್ ಎಕ್ಸಾಂಪಲ್ ಸಲ್ಫೇಟಿವ್ 2 ಇತ್ತು ಅಂದರೆ -2 × 2, ಕಾರ್ಬೋನೇಟಿವ್ 2 ಇತ್ತು ಅಂದರೆ ಅಥವಾ 3 ಇತ್ತು ಅಂದರೆ -2 × 3, 2 ಇತ್ತು ಅಂದರೆ 1 ಇತ್ತು ಅಂದರೆ -2, 3 ಇತ್ತು ಅಂದರೆ -2 × 3. ಅರ್ಥ ಆಯ್ತಾ? ಏನೇಡೋ? ಅಥವಾ ದಟ್ ಈಸ್ OH ಇತ್ತು ಅಂದರೆ -1, ಎಷ್ಟು OH ಇಲ್ಲಿದ್ರೆ ಅಷ್ಟು, 2 ಇತ್ತು ಅಂದರೆ -1 × 2. ಅರ್ಥ ಆಯ್ತಾ? -1 × 2. ಈ ಥರ ನಾವು ಚಾರ್ಜಸ್ನೆಲ್ಲ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅರ್ಥ ಆಯ್ತಾ, ನಾವು ಆಕ್ಸಿಜನ್ ಸ್ಟೇಟ್ನ ಕಂಡುಹಿಡಿಬೋದು. ಹೆಂಗೆ ಆಕ್ಸಿಜನ್ ಸ್ಟೇಟ್ ಕಂಡುಹಿಡಿಬೇಕು ಅಂತ ಗೊತ್ತಿರ್ತಾನೆ. ಅರ್ಥ ಆಯ್ತು? ಇಂಥವು ಎಷ್ಟಾದರೂ ಇದ್ಕೊಳ್ಳೆ, ಅದರ ಚಾರ್ಜಸ್ ಗೊತ್ತಿರ್ತಾನೆ. ಯಾವುದನ್ನು ಕಂಡುಹಿಡಿಬೇಕು ಅದು X, ನ್ಯೂಟ್ರಲ್ ಇದ್ದರೆ 0. ಅರ್ಥ ಆಯ್ತಾ? ನಾವು ಕಂಡುಹಿಡಿದ್ಬಿಟ್ರೆ ಮುಗೀತು. ಅರ್ಥ ಆಗಿದೆಯಾ? ಹೆಂಗೆ ಕಂಡುಹಿಡಿಬೇಕು ಅಂತ ಹೇಳಿದೀನಿ ತಾನೆ. ಇನ್ನು ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಅಂತ. ಅರ್ಥ ಆಯ್ತಾ? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಬೇಕಾದ್ರೆ. ಅರ್ಥ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈಸಿ, ತುಂಬ ಈಗ ಆಕ್ಸಿಜನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. K4FeCN6 ಇದನ್ನು ಕಂಡುಹಿಡಿಬೇಕು ಅಂತ ತಿಳ್ಕೊ. ಪೊಟ್ಯಾಷಿಯಂ +1 × 4, 4 ಇದಾವೆ ತಾನೆ, ಪ್ಲಸ್ ಯಾವ್ದನ್ನು ಕಂಡುಹಿಡಿಬೇಕು ಅದು X, ಪ್ಲಸ್ ಈಚ್ ಸೈನೈಡ್ ಈಸ್ -1 × 6 ಇದಾವೆ 6 = 0. ಇದ್ರ ಮೇಲೆ ಏನು ಚಾರ್ಜ್ ಇದ್ರೆ = ದಟ್ ಚಾರ್ಜ್. ಅರ್ಥ ಆಗಿದೆ? ಏನೂ ಇಲ್ಲ ಅಂದರೆ 0. ಅರ್ಥ ಆಯ್ತಾ? ಈಕ್ವೇಟೆಡ್ ಟು 0. ಇವಾಗ ಏನಿಲ್ಲ ಅಂದರೆ ಚಾರ್ಜ್ ಇದೆ. ಇವಾಗ +4 + X -6 = 0, X - 2 = 0, X = +2. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ಐರನ್? +2. ಅರ್ಥ ಆಗಿದೆಯಾ? ಇನ್ನೂ ಒಂದು ಎಕ್ಸಾಂಪಲ್ ನೋಡಿ. ಆಕ್ಸಿಜನ್ ಸ್ಟೇಟ್ ಕಂಡುಹಿಡಿತಕ್ಕಂಥದ್ದು. CO NH3 twice Cl2. ಅರ್ಥ ಆಯ್ತಾ? Cl2, ಇನ್ನೊಂದು NO2. ಅರ್ಥ ಆಯ್ತಾ? NO2, ಇನ್ನೂ ಒಂದು ದಟ್ ಈಸ್ Br ಅಂದ್ಕೊಳ್ಳೋಣ. ಅರ್ಥ ಆಯ್ತಾ? Br. ಇವಾಗ ಆಚೆ ಕಡೆ ಒಂದು Cl ಅಥವಾ ಒಂದು I ಬರೆಯೋಣ. ಅರ್ಥ ಆಯ್ತಾ? ಏನಾದರೂ ಇರಲಿ, ಇಲ್ಲಿ 2 Cl2 ಇರಲಿ, ನೋ ಪ್ರಾಬ್ಲಮ್. ಇವಾಗ ನೋಡಿ, ಯಾವ್ದು ಕಂಡುಹಿಡಿಬೇಕು ಅದು X, ಪ್ಲಸ್ ಇದು 0 × 2, ಪ್ಲಸ್ -1 × 2, ಪ್ಲಸ್ -1 ಪ್ಲಸ್ -1 ಪ್ಲಸ್ -1 × 2, -1 × 2 = 0. ಏನಿಲ್ಲ ತಾನೆ ಚಾರ್ಜ್. X ಪ್ಲಸ್ -2 -1 -3 -4 -6 ಅಂದರೆ X -6 = 0, X = +6. ಎನಿ ಡೌಟ್? ಅರ್ಥ ಆಗಿದೆಯಾ? ಇದು 0, ಇದು -1. ಇಲ್ಲೇ ಬರ್ದುಬಿಡಿ, 4 ಇಲ್ಲೇ ಬರ್ದುಬಿಡಿ. ಅರ್ಥ ಆಯ್ತಾ? ಇಲ್ಲ ಅದರ ಚಾರ್ಜಸ್ ಬರೀ ಇದು ಒಂದೇ ಇದೆ, ಇದು 4 ಇದ್ದಾವೆ.
ಅರ್ಥಾತ್ ಎಲ್ಲ -1ಗಳೇ -1 to 6 ಅಂತ ಒಂದೇ ಸರಿ ಬರೆದುಬಿಟ್ರೆ ಆಗುತ್ತೆ. ಆ ಕಡೆ ಹೋದ್ರೆ +6 ಆಗುತ್ತೆ. ಹೆಂಗಾದ್ರೂ ಒಂದು ಅರ್ಥ ಆಗಿದೆಯಾ? ವಾಟ್ ಇಸ್ ದ ಕೋಬಾಲ್ಟ್ ಆಕ್ಸಿಜನ್ ಸ್ಟೇಟ್? +6. ಎನಿ ಡೌಟ್? ಇವಿಲ್ಲ ಅಂತ ತಿಳ್ಕೊಳ್ಳಿ, 2 ಕಡಿಮೆ ಆಯಿತು = 0. ಅಲ್ಲಿಗೆ ಎಷ್ಟಾಗುತ್ತೆ? 4 = +4. ಅವಾಗೇನಾಗುತ್ತೆ? 4. ಅರ್ಥ ಆಗಿದೆಯಾ? ಒಂದು ವೇಳೆ ಇಲ್ಲಿ 2 ಪೊಟ್ಯಾಷಿಯಂ ಇತ್ತು ಅಂತ ತಿಳ್ಕೊ, ಅವಾಗ ಏನು ಮಾಡಬೇಕು? ಇಲ್ಲಿ +1 × 2. ಅವಾಗ ಏನಾಗುತ್ತೆ? ಇದೆಲ್ಲ ಸೇರಿ -4 ಆಗಿದೆಯಾ? ಅಲ್ಲಿಗೆ -2 ಆಗುತ್ತೆ. ಅರ್ಥ ಆಯ್ತಾ? ಎಕ್ಸ್ ನೋಡಿಲ್ಲಿ 2 + x - 4 = 0. x - 2 = 0. x = +2. ಅವಾಗ +2 ಆಗುತ್ತೆ. ಎನಿ ಡೌಟ್? ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನು ಒಂದೇ ಒಂದು IUPAC ನ್ಯಾಮನ್ಕ್ಲೇಚರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಂಟೈನಿಂಗ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಅದೊಂದು ½ an hour ಅದನ್ನು ಡಿಸ್ಕಸ್ ಮಾಡಿಬಿಟ್ರೆ, ಒಂದು 20 minutes ಅಥವಾ ½ an hour ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ್ಯಾಮನ್ಕ್ಲೇಚರ್ ಎಲ್ಲ ಮುಗೀತು. ಅರ್ಥ ಆಯ್ತಾ? ನೀವು ಕಣ್ಣು ಮುಚ್ಕೊಂಡು ಬೇಕಾದ್ರೆ ಯಾವುದಾದ್ರೂ ಕೊಟ್ಕೊಳ್ಳಿ ನೀವು. ಅರ್ಥ ಆಯ್ತಾ? ಬರೀಬೋದು, ಅಷ್ಟು ಈಸಿ ಇರುತ್ತೆ. ಅರ್ಥ ಆಗಿದೆಯಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಕಂಟಿನ್ಯೂ.